ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಒಂದು ಸ್ವಲ್ಪ ತಾಂತ್ರಿಕ ನೆರವಿನ ಕೊರತೆ ಇದೆ. ವಾಯ್ಸ್ ಸ್ವಲ್ಪ ಎಕೋ ಕೇಳ್ಬೋದು, ಆದರೆ ನಿಧಾನವಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷಯದ ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ. ಮತ್ತೆ ನೆಕ್ಸ್ಟ್ ತರಗತಿಗಳಲ್ಲಿ ಈ ತಾಂತ್ರಿಕ ಕೊರತೆಯನ್ನ ಸರಿದೂಗಿಸ್ಕೊಂಡು ಮತ್ತೆ ಕ್ಲಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ಮೇಲೆ ಇವತ್ತು ಒಂದಿಷ್ಟು ಒಳ್ಳೆ ಕಾನ್ಸೆಪ್ಟ್ಗಳಿದಾವೆ. ಆ ಕಾನ್ಸೆಪ್ಟ್ಗಳನ್ನ ನೀಟಾಗಿ ತಿಳ್ಕೊಂಡು ಆ ಕಾನ್ಸೆಪ್ಟ್ ಬೇಸ್ಡ್ ಏನು ಪ್ರಶ್ನೆಗಳು ಬಂದಿದಾವೋ ಅವುಗಳನ್ನ ಒಂದೊಂದಾಗಿ ಅಂದ್ರೆ ಆ ಕಾನ್ಸೆಪ್ಟ್ ನಲ್ಲಿ ಎಷ್ಟೆಲ್ಲ ಪ್ರಶ್ನೆ ಬಂದಾವೋ ಅಷ್ಟು ಪ್ರಶ್ನೆಗಳನ್ನ ಎಟ್ ಎ ಟೈಮ್ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಬಿಡ್ತೇನೆ. ಅದಕ್ಕೆ ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು, ಸರಿನಾ? ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಿ. ಇಲ್ಲಿ ಕೊಡುವಂತಹ ವಿಷಯ ನಿಮಗೆ ಸೂಕ್ತ ಅನಿಸ್ತಾ ಇತ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ. ಸಲಹೆಗಳಿಗೆ ಮತ್ತು ಪ್ರಶಂಸೆಗಳಿಗೆ ಕಮೆಂಟ್ ನೊಳಗ ನಿಮ್ಮ ಅನಿಸಿಕೆಗಳನ್ನ ನೀಡ್ರಿ ಅಂತ ಹೇಳ್ತಾ, ಸೊ ಇನ್ನು ತಡ ಮಾಡೋದು ಬೇಡ, ಪ್ರಶ್ನೆಗಳನ್ನ ತಗೊಂಡು ಡಿಸ್ಕಷನ್ ಮಾಡೋಣ. ಇನ್ನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು, ಸರಿಯಾಗಿ ಗಮನಿಸ್ರಿ. ಮೊದಲನೇ ಪ್ರಶ್ನೆ, ಇದು ಟೋಟಲಿ ಕಾನ್ಸೆಪ್ಟ್ ಇದೆ, ಗಮನಿಸ್ರಿ. ಮೊದಲನೇ ಪ್ರಶ್ನೆ, ಭಾರತೀಯ ಉಪಖಂಡವು ಮೂಲತಃ ಭಾರತೀಯ ಉಪಖಂಡವು ಮೂಲತಃ ಒಂದು ದೊಡ್ಡ ಭೂರಾಶಿಯ ಭಾಗವಾಗಿತ್ತು. ಎಸ್ ಆಗ್ತೀರಾ? ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಸರಿಯಾಗಿ ಗಮನಿಸ್ರಿ. ಭಾರತೀಯ ಉಪಖಂಡವು ಮೂಲತಃ ಡ್ಯಾಶ್ ಎಂಬ ಒಂದು ದೊಡ್ಡ ಭೂರಾಶಿಯ ಭಾಗವಾಗಿತ್ತು. ಭಾರತೀಯ ಉಪಖಂಡವು ಮೂಲತಃ ಒಂದು ಡ್ಯಾಶ್ ಎಂಬ ಒಂದು ದೊಡ್ಡ ಭೂರಾಶಿಯ ಭಾಗವಾಗಿತ್ತು. ಮೊದಲನೇದು ಜುರಾಸಿಕ್ ಭೂರಾಶಿ, ಎರಡನೇದು ಆರ್ಯವರ್ತ, ಮೂರನೇದು ಇಂಡಿಯಾನಾ, ನಾಲ್ಕನೇದು ಗೊಂಡ್ವಾನಾ ಅಂತೇಳಿ. ದ ಇಂಡಿಯನ್ ಸಬ್ ಕಾಂಟಿನೆಂಟ್ ವಾಸ್ originally part of a huge landmass called the Indian subcontinent was originally part of a huge landmass called a Jurassic landmass. B. Aryavarta, C. Indiana, D. Gondwana. Yes, ಆದ್ಮೇಲೆ ನೀವು ಇಲ್ಲಿ ಗಮನಿಸ್ರಿ. ಈ ಭಾರತದ ಅತಿದೊಡ್ಡ ಭೂಭಾಗ ಅಥವಾ ಭಾರತವು ಭೂಮಿಯ ಯಾವ ಅತಿದೊಡ್ಡ ಭೂರಾಶಿಯ ಭಾಗವಾಗಿತ್ತು ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಇದು ಭೂಮಿಯ ಯಾವ ಅತಿದೊಡ್ಡ ಭೂರಾಶಿಯ ಭಾಗವಾಗಿತ್ತು ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಮೊದಲು ಒಂದು ಸ್ವಲ್ಪ ಇಲ್ಲಿ ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದೇನಪ್ಪಾ ಅಂದ್ರೆ ಭೂಮಿಯ ಮಾದರಿ. ಈ ಭೂಮಿಯ ಮಾದರಿಯೊಳಗ ದಕ್ಷಿಣಾರ್ಧಗೋಳ ಮತ್ತು ಉತ್ತರಾರ್ಧಗೋಳ, ಈ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಇವತ್ತೇನು ಭೂಮಿ ಇದೆಯಲ್ಲ, ಈ ರೀತಿಯಾದಂತಹ ಭೂಮಿ ಸುಮಾರು 550 ದಶಲಕ್ಷಗಳ ವರ್ಷಗಳ ಹಿಂದೆ ಈ ರೀತಿ ಇರಲಿಲ್ಲ. ಸುಮಾರು 550 ದಶಲಕ್ಷ ವರ್ಷಗಳ ಹಿಂದೆ ಏನಾಗಿತ್ತು ಅಂತಂದ್ರೆ ಈ ಭೂಮಿಯ ಆಲ್ಮೋಸ್ಟ್ ಎಲ್ಲಾ ಖಂಡಗಳೇನಾಗಿದ್ದಪ್ಪ ಅಂತಂದ್ರೆ ಒಂದೇ ಕಡೆ ಸಂಚಯನಗೊಂಡಿದ್ವು ಅಂತ ಹೇಳ್ತಾರೆ. ಈ ಒಂದೇ ಕಡೆ ಸಂಚಯನಗೊಂಡಿದ್ದಂತಹ ಭೂಭಾಗ ಏನಾಯ್ತು ಅಂತಂದ್ರೆ ಇಲ್ಲಿ ನಮ್ಗೆ ಭೂಖಂಡಗಳ ಅಲೆತ ಸಿದ್ಧಾಂತ ಅಂತ ಬರ್ತದ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತಂದ್ರೆ. ಈ ಡ್ರಿಫ್ಟ್ ಇಸ್ ನಥಿಂಗ್ ಬಟ್ ಏನಾಗ್ತದಪ್ಪ ಅಂದ್ರೆ ಭೂಮಿ ಒಂದು ಕಡೆ ಸಂಗ್ರಹಗೊಂಡಿದ್ದಂತಹ ಈ ಅಖಂಡ ಭೂರಾಶಿಯನ್ನ ಮೊದಲೇನಂತ ಕರಿತಾ ಇದ್ರು, ಸೂಪರ್ ಕಾಂಟಿನೆಂಟ್ ಅಂತ ಕರಿತಾ ಇದ್ರು. ನೆನಪಲ್ಲಿ ಮೊದಲೇನಂತ ಕರಿತಾ ಇದ್ರು, ಸೂಪರ್ ಕಾಂಟಿನೆಂಟ್ ಅಂತಂದೇಳಿ ಕರಿತಾ ಇದ್ರು. ಈ ಸೂಪರ್ ಕಾಂಟಿನೆಂಟ್ ನ ಭಾಗ ಏನಾಯ್ತು ಅಂದ್ರೆ ಬಹುಶಃ ಈ ಭೂಮಿಯ ಆಂತರಿಕ ಚಲನೆಗಳಾಗಿರ್ಬೋದು ಅಥವಾ ಆಂತರಿಕ ಘರ್ಷಣೆಗಳ ಪರಿಣಾಮ ಏನಾಯ್ತು ಅಂತಂದ್ರೆ ಭೂಮಿಯ ಒಳಭಾಗ ಏನಾಯ್ತು ಅಂತಂದ್ರೆ ಬಿರುಕು ಬಿಡೋದಕ್ಕೆ ಪ್ರಾರಂಭ ಮಾಡಿತು. ಅಂದ್ರೆ ಬಿರುಕು ಬಿಡೋದ್ರ ಅರ್ಥ ಏನು? ಈ ಟೋಟಲ್ ಅತಿದೊಡ್ಡ ಲ್ಯಾಂಡ್ ಮಾಸ್ ಅಂದ್ರೆ ಅತಿದೊಡ್ಡ ಭೂಭಾಗ ಏನಾಯ್ತು ಪ್ರತ್ಯೇಕಗೊಳ್ಳೋದಕ್ಕೆ ಪ್ರಾರಂಭ ಮಾಡಿತು. ಈ ಪ್ರತ್ಯೇಕಗೊಳ್ಳೋದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಬರ್ತದ, ಅದರಲ್ಲಿ ನಾವು ಗಮನಿಸಬಹುದು. ಸೊ ಈ ರೀತಿ ಪ್ರತ್ಯೇಕಗೊಂಡಂತಹ ಭೂಭಾಗ ಏನಾಯ್ತಪ್ಪ ಅಂತಂದ್ರೆ ಒಂದಕ್ಕೊಂದು ಚಲಿಸೋದಕ್ಕೆ ಪ್ರಾರಂಭ ಮಾಡಿತು. ಯಾವಾಗ ಇದು ಸೂಪರ್ ಕಾಂಟಿನೆಂಟ್ ಇಂದ ಪ್ರತ್ಯೇಕಗೊಂಡಂತಹ ಭೂಭಾಗ ಇತ್ತಲ್ಲ, ಆ ಭೂಭಾಗವನ್ನ ಏನಂತ ಗುರುತಿಸಿದ್ರು, ಗೊಂಡ್ವಾನ ಅಂತ ಹೇಳಿ ಗುರುತಿಸಿದ್ರು. ನೆನಪಲ್ಲಿ ಈ ಗೊಂಡ್ವಾನ ಅಂತ ಹೇಳಿ ಗುರುತಿಸೋದ ಕಾರಣ ಮೊದಲೇ ಈ ಸೂಪರ್ ಕಾಂಟಿನೆಂಟ್ ಇತ್ತಲ್ಲ, ಈ ಸೂಪರ್ ಕಾಂಟಿನೆಂಟ್ ನಿಂದ ಪ್ರತ್ಯೇಕಗೊಂಡ ಭೂಭಾಗವನ್ನ ಗೊಂಡ್ವಾನ ಅಂತಂದೇಳಿ ಗುರುತಿಸಿದ್ರು. ಈ ಗೊಂಡ್ವಾನ ಅಂತಂದೇಳಿ ಇದಕ್ಕೆ ಹೆಸರು ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಆಸ್ಟ್ರಿಯಾದ ಎಡ್ವರ್ಡ್ ಸ್ರೂಸ್ ಅಂತ ಬರ್ತಾರೆ. ಆಸ್ಟ್ರಿಯಾದ ಖಗೋಳ ವಿಜ್ಞಾನಿ ಎಡ್ವರ್ಡ್ ಸ್ರೂಸ್ ಅಂತಂದೇಳಿ
ಖಗೋಳ ವಿಜ್ಞಾನಿ ಎಡ್ವರ್ಡ್ ಸ್ರೂಸ್ ಇವ್ರು ಏನ್ ಮಾಡ್ತಾರೆ, ಈ ಸೂಪರ್ ಕಾಂಟಿನೆಂಟ್ ನಿಂದ ಪ್ರತ್ಯೇಕಗೊಂಡಂತಹ ಭೂಭಾಗವನ್ನ ಗೊಂಡ್ವಾನ ಅಂತಂದೇಳಿ ನಾಮಕರಣ ಮಾಡ್ತಾರೆ. ಇವತ್ತು ಈ ಗೊಂಡ್ವಾನ ಭೂಭಾಗ ಯಾವ ಯಾವ ದೇಶಗಳಲ್ಲಿ ಅಥವಾ ಯಾವ ಯಾವ ಭೂಭಾಗದಲ್ಲಿ ಅಥವಾ ಈ ಗೊಂಡ್ವಾನ ಭೂಪ್ರದೇಶದ ವ್ಯಾಪ್ತಿ ಒಳಗ ಯಾವ ಯಾವ ರಾಷ್ಟ್ರಗಳು ಬರ್ತವೆ ಅಂತ ಪರಿಗಣಿಸೋದಾದ್ರೆ, ಆಕ್ಚುಲಿ ಈ ಗೊಂಡ್ವಾನ ಭೂಪ್ರದೇಶ ಬೇರ್ಪಡಿಸಂತಹ ಸಂದರ್ಭದೊಳಗ, ಅಂದ್ರೆ ಗೊಂಡ್ವಾನ ಭೂಪ್ರದೇಶ ಬೇರ್ಪಟ್ಟಂತ ಸಂದರ್ಭದೊಳಗ ಪ್ರೆಸೆಂಟ್ ನಾವೇನ್ ಮಾಡ್ತೀವಿ, ಪೂರ್ವ ಗೊಂಡ್ವಾನ ಮತ್ತೆ ಪಶ್ಚಿಮ ಗೊಂಡ್ವಾನ ಅಂತಂದೇಳಿ ಎರಡು ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. ಒಂದು ಪೂರ್ವ ಗೊಂಡ್ವಾನ ಆಮೇಲೆ ಪಶ್ಚಿಮ ಗೊಂಡ್ವಾನ ಅಂತಂದೇಳಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಪೂರ್ವ ಗೊಂಡ್ವಾನದೊಳಗ ಬರುವಂತಹ ರಾಷ್ಟ್ರಗಳಂತ ಬಂದಾಗ ನೆನಪಲ್ಲಿ ಭಾರತ ಶ್ರೀಲಂಕಾ ದೆನ್ ಆಸ್ಟ್ರೇಲಿಯಾ, ನೆನಪಲ್ಲಿ ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಈ ಭೂಭಾಗ ಏನಿದೆ ಜೊತೆಗೆ ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ದೆನ್ ಇವನ್ನ ಬರ್ಕೊಳ್ಳಕ್ ಸಾಧ್ಯ ಆಗಿಲ್ಲ, ಇವನ್ನ ಪ್ರಶ್ನೆ ಕೇಳ್ತಿರ್ತಾನ. ಇಂಡೋನೇಷಿಯಾ ಜೊತೆಗೆ ಇವತ್ತಿನ ಕೆಳಗಡೆ ಭಾಗ ಇರುವಂತಹ ಅಂಟಾರ್ಕ್ಟಿಕ್, ಈ ಎಲ್ಲ ಏನಾಗಿದ್ದು ಈ ಭಾಗಗಳು ಪೂರ್ವ ಗೊಂಡ್ವಾನ ಭಾಗದ ಇವತ್ತಿನ ವ್ಯಾಪ್ತಿಯೊಳಗೆ ಇರ್ತಕ್ಕಂಥದ್ದು. ಈ ಎಲ್ಲಾ ರಾಷ್ಟ್ರಗಳೇನಾಗಿದ್ದಾವೆ ಇದರೊಳಗೆ ಬರ್ತವೆ, ಮಾಲ್ಡೀವ್ಸ್ ಬರ್ತದ, ಸೀಶೆಲ್ಸ್ ಅಂತ ಬರ್ತದ. ಈ ಎಲ್ಲಾ ಒಂದು ರಾಷ್ಟ್ರಗಳೇನಾಗಿವೆ ಗೊಂಡ್ವಾನ, ಅದು ಪೂರ್ವ ಗೊಂಡ್ವಾನ ಭೂಭಾಗಕ್ಕೆ ಸಂಬಂಧಪಟ್ಟಾವೆ. ದೆನ್ ಪಶ್ಚಿಮ ಗೊಂಡ್ವಾನ ಭೂಭಾಗಕ್ಕೆ ಸಂಬಂಧಪಟ್ಟಿರೋದು ಅಂತಂದ್ರೆ, ಈ ಪಶ್ಚಿಮ ಗೊಂಡ್ವಾನ ಭೂಭಾಗಕ್ಕೆ ಸಂಬಂಧಪಟ್ಟಿರೋದು ಅಂತಂದ್ರೆ ಇವಾಗಿನ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡ ಏನಿದೆ ನೋಡ್ರಿ, ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡ, ಇವುಗಳನ್ನ ಕೆಲ ರಾಷ್ಟ್ರಗಳೇನಾಗ್ಯಾವಪ್ಪ ಅಂದ್ರೆ ಅವುಗಳನ್ನ ನಾವು ಪಶ್ಚಿಮ ಗೊಂಡ್ವಾನ ಅಂತ ಕರೀತೀವಿ. ನೆನಪಿರಲಿ, ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡದಲ್ಲಿ ಬರುವಂತಹ ರಾಷ್ಟ್ರಗಳು ಜೊತೆಗೆ ಏಷ್ಯಾದ ಈ ದಕ್ಷಿಣ ಭಾಗ ಮತ್ತು ಆಗ್ನೇಯ ಭಾಗದಲ್ಲಿರುವಂತಹ ಕೆಲ ರಾಷ್ಟ್ರಗಳು ಜೊತೆಗೆ ಆಸ್ಟ್ರೇಲಿಯಾ, ಅಂಟಾರ್ಕ್ಟಿಕ್, ಇವೆಷ್ಟು ಭೂಮಿ ಏನಾಗಿತ್ತು ಅಂತಂದ್ರೆ ಗೊಂಡ್ವಾನ ಆಗಿತ್ತು. ಈ ಗೊಂಡ್ವಾನ ಮೊದಲಿದ್ದಂತಹ ಕಾಂಟಿನೆಂಟ್ ನಿಂದ ಏನಾಗಿತ್ತು, ಪ್ರತ್ಯೇಕಗೊಂಡಿತ್ತು. ಈ ರೀತಿ ಪ್ರತ್ಯೇಕಗೊಂಡಂತಹ ಸಂದರ್ಭದೊಳಗ ಇಲ್ಲೇನಾಗ್ತವೆ, ಕೆಲವೊಂದು ಈಗ ಗೊಂಡ್ವಾನ ಪ್ರದೇಶ ಪ್ರತ್ಯೇಕಗೊಂಡ ನಂತರ ಆ ಗೊಂಡ್ವಾನ ಸಂಪೂರ್ಣವಾಗಿ ಒಂದೇ ಕಡೆ ಇರಲಿಲ್ಲ. ಇವತ್ತು ನೋಡಿರ್ಬೋದು, ಭಾರತ ಒಂದ್ ಕಡೆ ಇದೆ, ಶ್ರೀಲಂಕಾ ಒಂದ್ ಕಡೆ ಇದೆ, ಆಸ್ಟ್ರೇಲಿಯಾ ಒಂದ್ ಕಡೆ ಇದೆ, ಇಂಡೋನೇಷಿಯಾ ಒಂದ್ ಕಡೆ ಇದೆ, ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಇವೆಲ್ಲ ಹೇಗೆ ಪ್ರತ್ಯೇಕಗೊಂಡವು. ನೀವು ಸ್ವಲ್ಪ ಈ ವರ್ಲ್ಡ್ ಮ್ಯಾಪ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ರಿ. ಆ ಬಿಟ್ಟೋಗಿರುವಂತಹ ಅಷ್ಟು ಭೂಭಾಗವನ್ನ ಸರಿಯಾಗಿ ಜೋಡಿಸಿ ಮತ್ತೆ ಅವು ಕೂಡ್ಕೊಂಡ್ ಬಿಡ್ತವೆ ಅನ್ನೋದು ಏನು ಸಾಕ್ಷಿ ಇದೆ ಅಲ್ಲ, ಈ ಸಾಕ್ಷಿ ಮೊದಲು ಎಲ್ಲಾ ಭೂಖಂಡಗಳು ಒಂದೇ ಕಡೆ ಸಂಗ್ರಹಗೊಂಡಿದ್ದು ಆನಂತರ ಪ್ರತ್ಯೇಕಗೊಂಡು ಅನ್ನೋದಕ್ಕೆ ಸಾಕ್ಷಿಯನ್ನ ಒದಗಿಸ್ತದೆ. ಈ ರೀತಿಯಾಗಿ ಭೂಖಂಡಗಳು ಅಥವಾ ಅತಿದೊಡ್ಡ ಭೂರಾಶಿ ಪ್ರತ್ಯೇಕಗೊಂಡಂತಹ ಸಂದರ್ಭದೊಳಗ ಭೂಮಿಯ ಮೇಲೆ ಎಲ್ಲೆಲ್ಲಿ ಸಮುದ್ರಗಳಿದ್ವೋ ಆ ಸಮುದ್ರಗಳು ಮುಚ್ಚಿಕೊಂಡು ಕೆಲವೊಂದು ಸಂದರ್ಭದೊಳಗ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಅತಿದೊಡ್ಡ ಭೂಖಂಡ, ಇನ್ನೊಂದು ಅತಿದೊಡ್ಡ ಭೂಖಂಡ, ಒಂದಕ್ಕೊಂದು ಪ್ರತ್ಯೇಕಗೊಂಡ ಸಂದರ್ಭದೊಳಗ ಒಂದಕ್ಕೊಂದು ಡಿಕ್ಕಿ ಹಾಕ್ತವೆ. ಈ ರೀತಿ ಡಿಕ್ಕಿಯಾದ ಪರಿಣಾಮ ಏನಾಯ್ತು ಅಂತಂದ್ರೆ ಒಳಗಡೆ ಮುಳುಗಡೆ ಇದ್ದಂತಹ ಭೂಪ್ರದೇಶಗಳು ಮೇಲಕ್ಕೆ ಎದ್ದು ಬಂದು, ಆಮೇಲೆ ಇಲ್ಲಿ ಏನಾದ್ರು ಪಕ್ಕದಲ್ಲಿ ಇದ್ದಂತಹ ಸಮುದ್ರಗಳಿದ್ದಪ್ಪ ಅಂತಂದ್ರೆ ಅವು ಮುಚ್ಕೊಂಡು ಹೋದ್ವು. ಈ ರೀತಿಯಾದಂತಹ ಕಾರ್ಯಗಳು ನಡ್ಕೊಂತ ಬಂದಾಗ ಈ ರೀತಿಯ ಪರಿಸ್ಥಿತಿಯ ಸಂದರ್ಭದೊಳಗ ಇವತ್ತೇ ನಮ್ಮ ಭಾರತ ಇದೆಯಲ್ಲ, ಈ ಏಷ್ಯನ್ ಪ್ಲೇಟ್ಗೆ ಅಂದ್ರೆ ಯುರೋಪಿಯನ್ ಪ್ಲೇಟ್ಗೆ ನಮ್ಮ ಏಷ್ಯನ್ ಪ್ಲೇಟ್ ಅಂದ್ರೆ ಭಾರತದ ಭೂಭಾಗ ಏನಾಯ್ತು ಅಂದ್ರೆ ಈ ಯುರೋಪಿಯನ್ ಪ್ಲೇಟ್ಗೆ ಡಿಕ್ಕಿಯಾದ ಪರಿಣಾಮ ಭಾರತದ ಇವತ್ತಿನ ಉತ್ತರ ಭಾರತದ ಭೂಭಾಗ ಭೂಮಿ ಅಂದ್ರೆ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ಆ ಭೂಭಾಗ ಏನಾಯ್ತು ಮೇಲಕ್ಕೆ ಬಂತು ಅಂತಂದೇಳಿ ಇವತ್ತು ನಮ್ಗೆ ಅಧ್ಯಯನದ ವರದಿ ತಿಳಿಸ್ಕೊಡ್ತಕ್ಕಂಥದ್ದು. ಅಂದ್ರೆ ನೆನಪಿರ್ಲಿ, ಇವತ್ತು ನಾವು ಅಧ್ಯಯನ ಮಾಡ್ತೀವಿ ನೋಡ್ರಿ, ಭಾರತವನ್ನು ಅಧ್ಯಯನ ಮಾಡೋದಾದ್ರೆ ಸರಿಯಾಗಿ ಗಮನಿಸಲಿ. ಭಾರತವನ್ನ ಅಧ್ಯಯನದ ದೃಷ್ಟಿಯಿಂದ ಗಮನಿಸೋದಾದ್ರೆ ಯಾರು ಭಾರತದ ನಕಾಶೆಗೆ ವಿಮರ್ಶೆ ಮಾಡ್ರಿ, ಈ ಭೂಭಾಗ ಆಲ್ಮೋಸ್ಟ್ ಏನಾಗಿತ್ತು ಅಂತ ಕರೀತವೆ. ಅಂದ್ರೆ ಈ ಹಿಮಾಲಯದ ರೇಂಜಸ್ ಆಗಿರ್ಬೋದು, ಇವೆಲ್ಲವೂ ಮೊದಲೇನಾಗಿತ್ತು, ಈ ತೆತ್ತೀಸ್ ಎನ್ನುವ ಸಮುದ್ರದಲ್ಲಿ ಮುಳುಗಡೆ ಹೊಂದಿತ್ತು ಅಂತಂದೇ ಹೇಳ್ತಾರೆ. ತೆತ್ತೀಸ್ ಎನ್ನುವ ಸಮುದ್ರದಲ್ಲಿ ಮುಳುಗಡೆ ಹೊಂದಿತ್ತು ಅಂತ ಹೇಳ್ತಾರೆ. ಆದ್ರೆ ಗಮನಿಸ್ರಿ, ಈ ತೆತ್ತೀಸ್ ಎನ್ನುವಂತ ಸಮುದ್ರದಲ್ಲಿ ಮುಳುಗಡೆ ಆದಂತಹ ಭೂಭಾಗ ಹೇಗೆ ಮೇಲಕ್ಕೆ ಬಂತು ಅಂತ ಬಂದಾಗ ಇದು ರೀಸನ್ ಆಗ್ತದೆ. ಯಾವಾಗ ಭೂಖಂಡಗಳು ಒಂದಕ್ಕೊಂದು ಪ್ರತ್ಯೇಕಗೊಂಡ ಪರಿಣಾಮ ಒಂದು ಭೂಖಂಡದಿಂದ ಮತ್ತೊಂದು ಭೂಖಂಡಕ್ಕೆ ಏನಾಯ್ತು, ಸ್ಪರ್ಶ ಆಯ್ತು. ಸ್ಪರ್ಶ ಆದಾಗ ಒಳಗಡೆ ಇದ್ದಂತಹ ಭೂಭಾಗ ಮೇಲ್ಗಡೆ ಬಂತು, ಆಮೇಲೆ ಒಂದಕ್ಕೊಂದು ಮೇಲ್ಗಡೆ ಆದಂತಹ ಸಂದರ್ಭದಾಗ ಅಲ್ಲಿದ್ದಂತಹ ಸಮುದ್ರಗಳು ಮುಚ್ಕೊಂಡು ಅನ್ನೋದ್ರ ಬಗ್ಗೆ ನಮಗೆ ವರದಿಯನ್ನ ಸಿಗ್ತದೆ.
ಸೊ ಇಷ್ಟೆಲ್ಲ ನಾವು ತಿಳ್ಕೊಳ್ಳುವಂತಹ ಕಾರಣ ಏನು? ಈಗ ಒಂದು ಸ್ಪಷ್ಟ ಆಯ್ತು, ಈ ಗೊಂಡ್ವಾನ ಭಾರತ ಯಾವ ಅತಿದೊಡ್ಡ ಭೂರಾಶಿಯ ಭಾಗವಾಗಿತ್ತು ಅನ್ನೋ ಪ್ರಶ್ನೆ ಉತ್ತರ ಗೊತ್ತಾಯ್ತು ನಮ್ಗೀಗ. ಯಾವುದು ಅಂತಂದ್ರೆ ಈ ಭಾರತ ಗೊಂಡ್ವಾನ ಭೂರಾಶಿಯ ಭಾಗ ಆಗಿತ್ತು ಅನ್ನೋದು ಸ್ಪಷ್ಟ ಆಯ್ತು. ಕೇವಲ ಭಾರತ ಅಷ್ಟೇ ತಿಳ್ಕೊಬೇಡ್ರಿ, ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವ ರಾಷ್ಟ್ರಗಳು ಗೊಂಡ್ವಾನ ಭೂಪ್ರದೇಶಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಮಾಡ್ತಿರ್ತಾನೆ, ಅಥವಾ ಈ ಕೆಳಗಿನ ಯಾವ ರಾಷ್ಟ್ರವು ಗೊಂಡ್ವಾನ ಭೂಪ್ರದೇಶಕ್ಕೆ ಸಂಬಂಧಿಸಿಲ್ಲ ಅಂತಲೂ ಕೂಡ ಪ್ರಶ್ನೆ ಮಾಡ್ತಿರ್ತಾನೆ. ನಿಮಗೆ ಗೊತ್ತಾಗಬೇಕು ಯಾವ ರಾಷ್ಟ್ರಗಳಿದಾವೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಗ ಮುಂದಿನ ಪ್ರಶ್ನೆಗಳಲ್ಲಿ ಉತ್ತರ ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಅಷ್ಟೇ ಅಲ್ಲದೆ ಈಗ ಪೂರ್ವ ಗೊಂಡ್ವಾನ ಭಾಗದೊಳಗೆ ಯಾವ ರಾಷ್ಟ್ರಗಳಿದಾವೆ, ದೆನ್ ಪಶ್ಚಿಮ ಗೊಂಡ್ವಾನ ಭಾಗದೊಳಗೆ ಯಾವ ರಾಷ್ಟ್ರಗಳಿದಾವೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಜೊತೆಗೆ ನಮ್ಗೆ ಇಲ್ಲಿ ಒಂದು ಸ್ಪಷ್ಟ ಆಯ್ತು, ಈ ಭೂರಾಶಿಯ ಭಾಗ ಮೊದಲೇನಾಗಿತ್ತು, ಸಮುದ್ರದಲ್ಲಿ ಮುಳುಗಿತ್ತು, ಆ ನಂತರ ಪ್ರತ್ಯೇಕಗೊಂಡು ಇಲ್ಲಿ ಲ್ಯಾಂಡ್ ಮಾರ್ಕ್ ಆಗಿದೆ ಅನ್ನೋದು ಮಾತ್ರ ನಮ್ಗೆ ಇಲ್ಲಿ ಸ್ಪಷ್ಟ ಆಯ್ತು. ಸರಿ, ಹಾಗಾದ್ರೆ ಈಗ ಏನಾಗಿದೆಪ್ಪ ಅಂತಂದ್ರೆ ಈ ಲ್ಯಾಂಡ್ ಮಾರ್ಕ್ ಅಂದ್ರೆ ಭಾರತದ ಬಹುತೇಕ ಏನಾಗಿದೆ ಈ ದಕ್ಷಿಣ ಭೂಭಾಗ, ಇದನ್ನ ನಾವು ಡೆಕ್ಕನ್ ಪ್ಲೇಟ್ ಅಂತ ಕರೀತಾರೆ. ಈ ಡೆಕ್ಕನ್ ಪ್ಲೇಟ್ ಅಂತ ಕರೀತಾರೆ. ಈ ಡೆಕ್ಕನ್ ಪ್ಲೇಟ್ ಹೇಗೆ ನಿರ್ಮಾಣ ಆಯಿತು ಅಂತ ಪ್ರಶ್ನೆ ಬರ್ತದೆ. ಆಕ್ಚುಲಿ ಈ ಒಂದು ಹಿಮಾಲಯ ರೇಂಜಸ್ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಈ ಒಂದಿಷ್ಟು ಪಾಯಿಂಟ್ ನೀವು ಗಮನಿಸಬಹುದು. ಏನಪ್ಪಾ ಅಂತಂದ್ರೆ, ಎಸ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ, ಇದನ್ನ ಅಳಿಸ್ತೀನಿ, ಸ್ವಲ್ಪ ನೀವು ಬರೆದುಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಭೂಮಿ ಮೊದಲು ಈ ಉತ್ತರದ ಭೂಭಾಗ ಹೇಗೆ ರಚನೆಗೊಂಡಿತ್ತು ಅಂತ ಬಂದಾಗ, ಉತ್ತರದ ಭೂಭಾಗ ಹೇಗೆ ರಚನೆಗೊಂಡಿತ್ತು ಅಂತ ಬಂದಾಗ ನೆನಪಲ್ಲಿ ಆಲ್ಮೋಸ್ಟ್ ಭೂಮಿ ಏನಾಗಿರ್ತದೆ, ಅತ್ಯಂತ ಎತ್ತರದ ಪ್ರದೇಶ, ಪ್ರಸ್ಥಭೂಮಿ, ಮೈದಾನ, ಆನಂತರ ಸಾಗರದ ಆಳ ತೀರದ ಪ್ರದೇಶಗಳು ಅಂತ ಕರೀತಾರೆ. ಪ್ರಪಂಚದ ಬಹುತೇಕ ಎಲ್ಲಾ ನದಿಗಳು ಎಲ್ಲಿ ಹುಟ್ಕೊಂಡಿರ್ತಾವೆ ಅಂದ್ರೆ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಹುಟ್ಕೊಂಡಿರ್ತವೆ. ಈ ನದಿಗಳು ಹರಿಯುವ ಸಂದರ್ಭದೊಳಗೆ ಏನಾಗ್ತದಪ್ಪ ಅಂದ್ರೆ ಪ್ರಸ್ಥಭೂಮಿ, ಮೈದಾನ, ಆನಂತರ ಆಳ ತೀರದ ಸಾಗರದೊಳಗೆ ಸಂಚಯನ ಆಗ್ತವೆ. ಈ ರೀತಿ ನದಿಗಳು ಹರಿಯುವ ಸಂದರ್ಭದೊಳಗೆ ಏನಾಗ್ತದೆ, ಈ ದಡದ ಭಾಗದಲ್ಲಿ ಇದ್ದಂತಹ ಅಷ್ಟು ಈ ಮರದ ದಿಂಡೆಗಳಾಗಿರ್ಬೋದು, ಪ್ರಾಣಿ ದೇಹಗಳಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರು ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳನ್ನ ಅಥವಾ ವಸ್ತುಗಳನ್ನು ತಗೊಂಡು ಬಂದು ಇಲ್ಲಿ ಸಂಚಯನ ಮಾಡಿ ಏನಾಗಿರ್ತವೆ, ಅತಿ ದೊಡ್ಡ ಪದರನ ಆಕಾರದೊಳಗ ಶಿಲೆಗಳನ್ನು ನಿರ್ಮಾಣ ಮಾಡಿರ್ತವೆ. ಈ ಅತಿ ದೊಡ್ಡ ಪದರಿನ ಆಕಾರ ಶಿಲೆಗಳು ಏನು ಒಳಗೊಂಡಿರ್ತವೆ ಅಂತಂದ್ರೆ ನೆನಪಿರ್ಲಿ, ಅತ್ಯಂತ ಫಲವತ್ತಾದಂತಹ ಮೆಕ್ಕಲು ಮಣ್ಣಿನ ಸಂಗ್ರಹ ಆಗಿರ್ತದೆ. ಯಾಕಂದ್ರೆ ಇಲ್ಲಿದ್ದಂತಹ ಅಷ್ಟು ಭೂರಾಶಿಯಾಗಿ ಒಂದೇ ಕಡೆ ಸಂಗ್ರಹಗೊಂಡದಂದ್ರೆ ಇದು ಫಲವತ್ತಾದ ಮಣ್ಣಾಗಿ ರೂಪುಗೊಂಡಿರ್ತದೆ. ಈ ರೀತಿ ಫಲವತ್ತಾದ ಮಣ್ಣಿನೊಳಗೆ ಜೊತೆಯಾಗಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜೈವಿಕ ಅಂಶಗಳು ಬಂದು ಇಲ್ಲಿ ಸಂಗ್ರಹಗೊಂಡು ಕೊಳೆಯುವ ಪರಿಣಾಮ ಇಲ್ಲೇನಾಗ್ತವೆ, ಇಂಧನಗಳು ನಿರ್ಮಾಣಗೊಳ್ತವೆ. ನಾನು ಇದರ ಬಗ್ಗೆ ಈ ನನ್ನ 2ನೇ ವಿಡಿಯೋ ನೋಡ್ರಿ, ಕರ್ನಾಟಕದ ಭೌಗೋಳಿಕ ರಚನೆ ಹಿನ್ನೆಲೆ ಅಂತ ಹೇಳಿದ್ವಿ, ಅಲ್ಲಿ ನೀವು ಅದನ್ನು ಗಮನಿಸಿದ್ರೆ ಅಂದ್ರೆ ತುಂಬಾ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಅರ್ಥ ಆಗ್ತದೆ ನಿಮ್ಗೆ. ಸೊ ಇಲ್ಲಿ ಒಂದು ಸ್ವಲ್ಪ ಗಮನಿಸಿ. ಇಲ್ಲೇನಾದಪ್ಪ ಅಂತಂದ್ರೆ ಘನರೂಪದ ಇಂಧನ ಮತ್ತು ದ್ರವ ರೂಪದ ಇಂಧನಗಳು ನಿರ್ಮಾಣಗೊಂಡು, ಘನರೂಪದ ಇಂಧನ ಏನಾಯ್ತು ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ತದೆ. ದೆನ್ ದ್ರವ ರೂಪದ ಇಂಧನ ಅದು ಕಲ್ಲೆಣ್ಣೆ ಅಂತ ಕರಿತೀವಿ. ಯಾಕಂದ್ರೆ ಇದೊಂದು ಶಿಲೆ ಒಳಗೆ ನಿರ್ಮಾಣಗೊಂಡಂತಹ ಎಣ್ಣೆ ಕಲ್ಲೆಣ್ಣೆ. ಕಲ್ಲೆಣ್ಣೆಗೆ ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ, ಪೆಟ್ರೋಲ್ ಅಂತ ಕರೀತಾರೆ ಅಥವಾ ಪೆಟ್ರೋಲಿಯಂ ಅಂತ ಕರೀತಾರೆ ನೆನಪಲ್ಲಿ. ಸೊ ಇಲ್ಲಿ ಕಲ್ಲು ಅಂದ್ರೆ ಶಿಲೆಗಳ ಬಗೆಗಿನ ಅಧ್ಯಯನವನ್ನು ನಾವು ಪೆಟ್ರೋಲಜಿ ಅಂತ ಕರೀತಾರೆ. ಸೊ ಶಿಲೆಗಳಿಂದ ನಿರ್ಮಾಣಗೊಂಡಂತಹ ಎಣ್ಣೆಯನ್ನು ಪೆಟ್ರೋಲ್ ಅಂತ ಕರಿತೀವಿ, ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇವುಗಳನ್ನು ಇಲ್ಲಿ ಯಾಕೆ ಚರ್ಚೆ ಮಾಡಿದ್ರೆ, ಈ ರೀತಿಯಾದಂತಹ ಶಿಲೆಗಳು ಏನಾಗಿದ್ದು ಮೊದಲು ಸಮುದ್ರದೊಳಗೆ ಮುಳುಗಡೆ ಹೊಂದಿದ್ವು. ಹೌದಾ, ಇಲ್ಲಿ ಉತ್ತರದ ಭೂಭಾಗ ಸಮುದ್ರದೊಳಗೆ ಮುಳುಗಡೆಗೊಂಡಿದ್ವು ಅಂತ ಹೇಳಿದೆ. ಇದಕ್ಕೂ ಸಾಮ್ಯತೆ ಇದೆ. ಈ ರೀತಿ ಮುಳುಗಡೆಗೊಂಡಿದ್ದಂತಹ ಸುಮಾರು 1,000ದಿಂದ 10,000 ಮೀಟರ್ಗಳಷ್ಟು ದಪ್ಪ ಇರುವಂತಹ ಈ ಪದರ ಶಿಲೆಗಳೇನಾದವು ಒಂದಕ್ಕೊಂದು ಭೂರಾಶಿಯ ಡಿಕ್ಕಿಯ ಪರಿಣಾಮ ಮೇಲಕ್ಕೆ ತೇಲಿವು ಅಂತ ಹೇಳ್ತಾರೆ. ಒಂದಕ್ಕೊಂದು ಭೂರಾಶಿಯ ಡಿಕ್ಕಿಯ ಪರಿಣಾಮ ಮೇಲಕ್ಕೆ ತೇಲಿವು. ಡಿಕ್ಕಿ ಆದಾಗ ಏನಾಯ್ತು, ಇದು ಒಂದು ಶಿಲೆ ಈ ರೀತಿ ಅಂದ್ರೆ ಮತ್ತೊಂದು ಶಿಲೆ ಏನಾಯ್ತು ಈ ರೀತಿ ನಿರ್ಮಾಣಗೊಳ್ತು. ಈ ರೀತಿ ನಿರ್ಮಾಣಗೊಳ್ಳುವುದರಿಂದ ಏನಾಯ್ತಪ್ಪ ಅಂತಂದ್ರೆ ಈ ಭಾಗದೊಳಗ ಅಂದ್ರೆ ಇವತ್ತಿನ ಹಿಮಾಲಯ ರೇಂಜ್ ಇರೋದವಲ್ಲ, ಈ ರೀತಿಯಾಗಿ ಮಡಚಿಕೊಂಡು ನಿರ್ಮಾಣಗೊಂಡು ಅಂತ ಹೇಳ್ತಾರೆ. ಈ ರೀತಿ ಮಡಚಿಕೊಂಡು ನಿರ್ಮಾಣ ಆಗ್ಯಾವ ಅಂತಂದ್ರೆ ಇದಕ್ಕೆ ನಾವೆಂತ ಕರಿತೀವಿ, ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೀವಿ ಅಥವಾ ಮಡಿಕೆ ಪರ್ವತಗಳು ಅಂತ ಕರೀತಾರೆ. ಅಂದ್ರೆ ಒಂದು ಸ್ಪಷ್ಟ ಆಯ್ತು, ಈ ಮಡಿಕೆ ಪರ್ವತಗಳು ಯಾವ ಶಿಲೆಗಳಿಂದ ನಿರ್ಮಾಣಗೊಂಡವು ಅಂತಂದ್ರೆ ಪದರು ಶಿಲೆಗಳಿಂದ ನಿರ್ಮಾಣಗೊಂಡವು. ಜೊತೆಗೆ ಈ ಒಂದು ಪದರು ಶಿಲೆಗಳು ಮೇಲ್ ಬಂದಂತಹ ಸಂದರ್ಭದೊಳಗ ಇಲ್ಲಿ ನೋಡ್ರಿ ಜೈವಿಕ ಅಂಶಗಳು ಕೊಳೆಯುವಿಕೆಯ ಪರಿಣಾಮ ನಮ್ಮ ದೇಹದಲ್ಲಿದ್ದಂತಹ ಮೀಥೇನ್, ಈಗ ಫಾರ್ ಎಕ್ಸಾಂಪಲ್ ನಾವು ಗೋಬರ್ ಗ್ಯಾಸ್ ತಯಾರು ಮಾಡ್ತೀವಿ. ಹೌದಾ, ಆ ಗೋಬರ್ ಗ್ಯಾಸ್ ಯಾವ್ದ್ರಿಂದ ತಯಾರು ಮಾಡ್ತೀವಿ, ಈ ದನದ ತ್ಯಾಜ್ಯ ಆಗಿರ್ಬೋದು ಅಥವಾ ಪ್ರಾಣಿ ತ್ಯಾಜ್ಯ ಆಗಿರ್ಬೋದು ಅವುಗಳನ್ನ ಕೊಳಿಸೋದ್ರಿಂದ ಗೋಬರ್ ಗ್ಯಾಸ್ ಅನ್ನು ಉತ್ಪನ್ನ ಮಾಡ್ತಾರೆ. ಆ ಗೋಬರ್ ಗ್ಯಾಸ್ ಒಳಗೆ ಇರುವಂತಹ ಅನಿಲ ಯಾವುದು, ಮೀಥೇನ್.
ಆ ಮೀಥೇನ್ ಯಾವುದರಿಂದ ನಿರ್ಮಾಣಗೊಳ್ತು? ಈ ಸಸ್ಯಗಳ ಕೊಳೆಯುವಿಕೆಯಿಂದ. ಇಲ್ಲೆಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳ ಕೊಳೆಯುವಿಕೆಯಿಂದ ಇಲ್ಲೆಲ್ಲ ಏನು ಒಳಗೊಂಡಿತ್ತಪ್ಪ ಅಂತಂದ್ರೆ ಮೀಥೇನ್ ಅನಿಲ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಮೇಲ್ಗಡೆ ಬಂದಾಗ ಈ ಬೆಟ್ಟಗಳ ತುದಿ ಒಳಗೆ ಏನಾಗಿದೆಪ್ಪ ಅಂದ್ರೆ ಮೀಥೇನ್ ಅಂಶ ಕೂಡಿತು. ಸೊ ಹಿಮಾಲಯದ ಬೆಟ್ಟಗಳ ತಳಭಾಗದೊಳಗೆ ಏನಿದೆ ಅಂದ್ರೆ ಮೀಥೇನ್ ಅಂಶ ಇದೆ. ದೆನ್ ಇವುಗಳ ಮೇಲೆ ಬಂದ ಪರಿಣಾಮ ಇಲ್ಲೆಲ್ಲ ಅತ್ಯಂತ ಫಲವತ್ತಾದಂತಹ ಮೆಕ್ಕಲು ಮಣ್ಣು ಸಂಗ್ರಹಗೊಳಿತು. ಜೊತೆಗೆ ಇಲ್ಲೊಂದಿಷ್ಟು ಪ್ರಮುಖ ನದಿಗಳು ಹರಿತವೆ, ಸಿಂಧು, ಗಂಗಾ, ಬ್ರಹ್ಮಪುತ್ರ. ಇವುಗಳು ಕೂಡ ಇಲ್ಲಿ ಸಂಚಯನ ಮಾಡುವಂತಹ ಮಣ್ಣು ಏನಾಗ್ತದೆ, ಅತಿ ಹೆಚ್ಚು ಫಲವತ್ತಾಗಿರತಕ್ಕಂತಹ ಮಣ್ಣು ನಿರ್ಮಾಣಗೊಳಿತು. ಪರಿಣಾಮ ಈ ಉತ್ತರ ಭಾರತದ ಬಹುತೇಕ ರಾಜ್ಯಗಳೇನಾಗ್ಯಾವ ಅಂದ್ರೆ ಈ ಬೆಳೆಗಳನ್ನ ಬೆಳೆಯುವಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಉತ್ತರ ಪ್ರದೇಶ ಅತಿ ಹೆಚ್ಚು ಗೋಧಿ ಬೆಳೀತದ, ಅತ್ಯುತ್ತಮ ಅತಿ ಹೆಚ್ಚು ಕಬ್ಬು ಬೆಳೀತದ ಅಂತ ಕಾರಣ ಏನು ಅಂತಂದ್ರೆ ಉತ್ತಮವಾದಂತಹ ಮಣ್ಣು ಅಲ್ಲಿ ಸಂಚಯನಗೊಂಡಿತ್ತು. ಜೊತೆಗೆ ಪಶ್ಚಿಮ ಬಂಗಾಳದೊಳಗ ಅತಿ ಹೆಚ್ಚು ಭತ್ತ ಉತ್ಪಾದನೆ ಆಗ್ತದ, ಅತಿ ಹೆಚ್ಚು ಸೆಣಬು ಉತ್ಪಾದನೆ ಆಗ್ತದ. ಅಂದ್ರೆ ಕಾರಣ ಏನು? ಅಲ್ಲಿ ಏನಾಗಿದೆ ಈ ರೀತಿಯಾದಂತಹ ಮಣ್ಣು. ಜೊತೆಗೆ ಇಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನಿಕ್ಷೇಪಗಳು ಅಂತ ಹೇಳಿದೆ. ಈ ಭಾಗದೊಳಗೆ ಗೊಂಡ್ವಾನ ಇರುವ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಈ ಪೆಟ್ರೋಲಿಯಂ ನಿಕ್ಷೇಪ ಅಸ್ಸಾಂನ ದಿಗ್ಭಾಗ ಆಗಿರ್ಬೋದು, ಆಮೇಲೆ ರಾಣಿಗಂಜು, ಇವೇನಾದ ನೋಡ್ರಿ ದುರ್ಗಾಪುರ, ಈ ಭಾಗದೊಳಗೆ ಹೈಯೆಸ್ಟ್ ಕಲ್ಲಿದ್ದಲಿನ ಗಣಿಗಳು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇದು ಭೂಮಿಯ ರಚನೆಯ ಹಿನ್ನೆಲೆ. ಸೊ ನಾಳೆ ನೀವೇನಾದ್ರೂ ಈಗ ಫಾರ್ ಎಕ್ಸಾಂಪಲ್ ಪಂಜಾಬನ್ನ ನಾವೇಂತ ಕರಿತೀವಿ ಗೋಧಿಯ ಕಣಜ ಅಂತ ಯಾಕೆ ಕರಿತೀವಿ ಅಂದ್ರೆ ಅಲ್ಲಿ ಅಲ್ಲಿ ಅತ್ಯಂತ ಉತ್ತಮವಾದಂತಹ ಗೋಧಿಯ ಇಳುವರಿ ಇದೆ. ಇಳುವರಿ ಹೆಚ್ಚಾಗಕ್ಕೆ ಕಾರಣ ಏನು? ಅಲ್ಲಿ ಫಲವತ್ತಾದಂತಹ ಮೆಕ್ಕಲು ಮಣ್ಣದ ಪರಿಣಾಮದ ಗೋಧಿಯ ಕಣಜ ಅಂತ ಕರೀತೇವೆ. ಗೋಧಿಯ ಕಣಜ ಅಂತ ಕರಿತೀವಿ ಅಂತಂದ್ರೆ ಕಾರಣ ಏನು? ಅಲ್ಲಿ ಹೈಯೆಸ್ಟ್ ಗೋಧಿ ಉತ್ಪಾದನೆ ಆಗಂಗಿಲ್ಲ, ಕಡಿಮೆ ಭೂಮಿಯೊಳಗ ಗೋಧಿಯ ಇಳುವರಿ ಹೆಚ್ಚದ. ಇದೆಲ್ಲವನ್ನ ನಾವು ಇಲ್ಲಿ ಚರ್ಚೆ ಮಾಡಿದ್ವಲ್ಲಪ್ಪ ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ನಾಳೆ ನೀವು ಪ್ರಶ್ನೆ ಕೇಳ್ತಾ ಇರ್ತಾನೆ, ಈ ಹಿಮಾಲಯ ಪರ್ವತಗಳು ಮೊದಲು ಯಾವ ಸಮುದ್ರದಲ್ಲಿ ಮುಳುಗಡೆಗೊಂಡಿದ್ವು ಅಂತ ಪ್ರಶ್ನೆ ಕೇಳ್ತಾನೆ. ತೆತ್ತಿಸ್ ಎನ್ನುವ ಸಮುದ್ರದೊಳಗೆ ಮುಳುಗಡೆಗೊಂಡಿದ್ವು. ಹಿಮಾಲಯ ಪರ್ವತಗಳು ಯಾವ ಶಿಲೆಗಳಿಂದ ನಿರ್ಮಾಣಗೊಂಡಿವೆ ಅಂತ ಪ್ರಶ್ನೆ ಮಾಡ್ತಾನೆ. ಹಿಮಾಲಯ ಪರ್ವತಗಳು ಪದರು ಶಿಲೆಗಳಿಂದ ನಿರ್ಮಾಣಗೊಂಡಿವೆ. ಹಿಮಾಲಯದ ಪಾದ ಬೆಟ್ಟಗಳಲ್ಲಿರುವ ಅನಿಲ ಯಾವುದು ಅಂತ ಪ್ರಶ್ನೆ ಮಾಡ್ತಾನೆ. ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಅಥವಾ ಹಿಮಾಲಯದ ತಳಭಾಗದಲ್ಲಿರುವ ಅನಿಲ ದಟ್ ಈಸ್ ಮೀಥೇನ್. ನೋಡ್ರಿ ಎಷ್ಟು ಪ್ರಶ್ನೆಗಳು ಅರೈಸ್ ಆಗ್ತವೆ, ಹೌದಲ್ಲ? ಇದು ಕಾನ್ಸೆಪ್ಟ್ ಮೇಲೆ ತಿಳ್ಕೊಳ್ತಕ್ಕಂಥದ್ದು. ಸರಿ, ಹಾಗಾದ್ರೆ ಇನ್ನು ದಕ್ಷಿಣ ಭೂಭಾಗಕ್ಕೆ ಅಂತ ಬಂದಾಗ ನೆನಪಿರಲಿ ಫ್ರೆಂಡ್ಸ್, ಯಾವಾಗ ಈ ಭೂಖಂಡಗಳು ಅಲಿಯುವಂತಹ ಸಂದರ್ಭ ಇತ್ತು, ಈ ಒಂದು ಭೂಭಾಗ ಅಂದ್ರೆ ಇವತ್ತು ಭೂಮಿ ಇರೋದಿಲ್ಲ, ನಮ್ಮ ಭಾರತ ಇರೋದಿಲ್ಲಪ್ಪ ಅಂದ್ರೆ ಈ ಭಾಗದಲ್ಲಿ ಇತ್ತು, ಮತ್ತೆಲ್ಲ ಒಂದೇ ಕಡೆ ಸಂಗ್ರಹಗೊಂಡಿತ್ತು ಅಂತ ತಿಳ್ಕೊಂಡ್ವಿ. ಈ ರೀತಿ ಭೂಮಿ ಅಂದ್ರೆ ಭಾರತದ ಭೂಖಂಡ ಮೇಲ್ಗಡೆ ಬರುವಂತಹ ಸಂದರ್ಭದೊಳಗೆ ಯಾವಾಗ ಭೂಮಧ್ಯ ರೇಖೆಯ ಹತ್ತಿರ ಬಂದಿದ್ವೋ ಈ ಸಂದರ್ಭದೊಳಗ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸ್ತಾ ಇತ್ತು. ಜ್ವಾಲಾಮುಖಿ ನೋಡ್ರಿ, ಈ ಜ್ವಾಲಾಮುಖಿ ಸಂಭವಿಸುವ ಈ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರೆ ನೆನಪಿಟ್ಕೊಳ್ರಿ, ಇಲ್ಲಿ ಅಂದ್ರೆ ದಕ್ಷಿಣ ಭೂಭಾಗ ಮಾತ್ರ ತೇಲ್ತಾ ಇತ್ತು, ಉತ್ತರದ ಭೂಭಾಗ ಇನ್ನು ಮುಳುಗಿತ್ತು. ಅಂದ್ರೆ ಇವತ್ತು ನಾವು ಗಮನಿಸಬೇಕು, ಭಾರತದೊಳಗ ದಕ್ಷಿಣದ ಭೂಭಾಗ ಹೋಲಿಕೆ ಮಾಡಿದ್ರೆ ಉತ್ತರದ ಭೂಭಾಗ ಇತ್ತೀಚಿನದು. ಭಾರತದೊಳಗ ಅತ್ಯಂತ ಪ್ರಾಚೀನ ಭೂಭಾಗ ಯಾವುದು ಅಂತಂದ್ರೆ ದಕ್ಷಿಣ ಭಾರತದ ಭೂಭಾಗ. ಇದು ಅತ್ಯಂತ ಪ್ರಾಚೀನ ಭೂಭಾಗ. ಅವೆಲ್ಲವೂ ಏನಾಗ್ತದೆ ಅಂದ್ರೆ ಯಾವ ನಿರ್ಮಾಣಗೊಂಡು ಅಂದ್ರೆ ಈ ಜ್ವಾಲಾಮುಖಿಗಳು ಸಂಭವಿಸ್ತಾ ಇದ್ದಂತಹ ಪರಿಣಾಮ ಲಾವಾ ಹೊರಗಡೆ ಬಂದು ಇದು ಘನೀಕರಣಗೊಂಡು ಏನಾಯ್ತಪ್ಪ ಅಂತಂದ್ರೆ ಅಗ್ನಿಜನ್ಯ ಶಿಲೆಗಳು ನಿರ್ಮಾಣಗೊಂಡು ಅಗ್ನಿಜನ್ಯ ಶಿಲೆಗಳು ನಿರ್ಮಾಣಗೊಂಡು ಈ ಅಗ್ನಿಜನ್ಯ ಶಿಲೆಗಳು ಹೊರಬರುವ ಸಂದರ್ಭದೊಳಗೆ ಏನಾಗ್ತು, ಈಗ ನೋಡ್ರಿ ಜ್ವಾಲಾಮುಖಿ ಹೊರಬರ್ಬೇಕಾಗಿತ್ತಂದ್ರೆ ಬರೀ ಲಾವಾರಸ ಅಷ್ಟೇ ಹೊರಬರಂಗಿಲ್ಲ, ಅದ್ರ ಜೊತೆಗೆ ನೀರಾವಿ ಬರ್ತದ, ಧೂಳಿನ ಕಣಗಳು, ಬೂದಿಯ ಕಿಟ್ಟು ಅವೆಲ್ಲವೂ ಬಂದು ಸೇರ್ತದೆ. ಈ ನೀರಾವಿ ಹೊರಗೆ ಬಂದಾಗ ಏನಾಗ್ತದ, ಆ ಅಗ್ನಿಯನ್ನ ಮತ್ತೆ ಮಳೆಗಳಾಗಿ ನೀರಾವಿ ಹೊರಗೆ ಬಂದು ಮೋಡಗಳಾಗಿ ಮತ್ತೆ ಮಳೆ ಸುರಿಸಿ ಜ್ವಾಲಾಮುಖಿಗಳನ್ನ ತಂಪು ಮಾಡ್ತದೆ. ಈ ರೀತಿ ತಂಪು ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತಾರೆ, ನೀವು ಒಲೆಗೆ ಸೌದೆಯನ್ನ ಬಳಕೆ ಮಾಡಿಕೊಂಡು ನೀವು ಬೆಂಕಿಯನ್ನು ಹಚ್ಚಿರ್ತೀರಿ, ಆ ನಂತರ ನೀರ್ ಹಾಕ್ತಿರಿ, ನೀರ್ ಹಾಕಿದ ನಂತರ ಇದೇ ಯಾವ ಕಲರ್ಗೆ ಬದಲಾಗ್ತದ, ಕಪ್ಪು ಕಲರ್ಗೆ ಬದಲಾಗ್ತದ, ಬೂದಿ ನಿರ್ಮಾಣ ಆಗ್ತದ. ಆ ಬೂದಿಗೆ ನೀರ್ ಹಾಕಿ ನೋಡ್ರಿ ಹೆಚ್ಚು ನೀರನ್ನ ಸಂಗ್ರಹ ಮಾಡ್ಕೊಳ್ತದ ಮತ್ತೆ ನೀರನ್ನ ಹಿಡಿದಿಟ್ಕೊಳ್ತದ. ಈ ಮಣ್ಣು ಈಗ ಯಾವ ಶಿಲೆಗಳ ಮೇಲೆ ನಿರ್ಮಾಣಗೊಂಡದ, ಈಗ ನೋಡ್ರಿ ಇದು ಕಪ್ಪಾಗಿ ನಿರ್ಮಾಣಗೊಂಡದ, ಬೂದಿ ಅದರ ಲಕ್ಷಣ ಹೆಚ್ಚು ನೀರು ಹಿಡ್ಕೊಳ್ತದ ಅಂತಂದ್ರೆ ಕಾರಣ ಇದು. ಈ ರೀತಿಯ ಜ್ವಾಲಾಮುಖಿಗಳು ಸಂಭವಿಸ್ತಾ ಇದ್ದಂತಹ ಪರಿಣಾಮ ಈ ಬಂಡೆಯ ಮೇಲ್ಭಾಗದಲ್ಲಿ ಏನಾಯ್ತು, ಕಪ್ಪು ಮಣ್ಣು ನಿರ್ಮಾಣಗೊಂಡು. ಈ ಕಪ್ಪು ಮಣ್ಣು ನಿರ್ಮಾಣಗೊಂಡು ಅದರ ಲಕ್ಷಣ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ತೇವಾಂಶವನ್ನ ಹಿಡಿದುಕೊಳ್ಳೋದಕ್ಕೆ ಕಾರಣ ಆಗಿರೋದ್ರಿಂದ ಈ ಭಾಗದೊಳಗ ಹೈಯೆಸ್ಟ್ ಏನಾಗ್ತದ, ಹತ್ತಿ ಬೆಳೆಯೋದಕ್ಕೆ ಪ್ರಾರಂಭವಾಯಿತು. ನೆನಪಿರಲಿ, ಈ ಹತ್ತಿ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಯಾವ ಶಿಲೆಗಳ ಮೇಲ್ಭಾಗದಲ್ಲಿ ಸಂಚಯನಗೊಂಡಿರುತ್ತೆ ಅಂತ ಪ್ರಶ್ನೆ ಮಾಡಿದ ಅಂದ್ರೆ ನೆನಪಿರಲಿ, ಅದು ಜ್ವಾಲಾಮುಖಿ ಇಂದ ನಿರ್ಮಾಣಗೊಂಡಂತಹ
ಅಗ್ನಿಜನ್ಯ ಶಿಲೆಗಳ ಮೇಲ್ಭಾಗದಲ್ಲಿ ನಿರ್ಮಾಣಗೊಳ್ಳುತ್ತದೆ. ಅದರ ಲಕ್ಷಣ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ನೀರನ್ನ ಮತ್ತು ತೇವಾಂಶವನ್ನ ಹಿಡಿದಿಟ್ಕೊಳ್ತದೆ. ಈ ರೀತಿಯಾದಂತಹ ಕಪ್ಪು ಮಣ್ಣು ಈ ಉಷ್ಣವಲಯದ ವ್ಯಾಪ್ತಿಯೊಳಗ ಹೈಯೆಸ್ಟ್ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಹೈಯೆಸ್ಟ್ ಹತ್ತಿಯ ಕೃಷಿಗೆ ಉತ್ತಮವಾದಂತಹ ಒಂದು ಭೂಮಿಯನ್ನು ನಿರ್ಮಾಣ ಮಾಡ್ಕೊಳ್ತದ. ಪರಿಣಾಮ ಏನಾಯಿತು, ಈ ಒಂದು ಡೆಕ್ಕನ್ ಪ್ಲೇಟ್ ಈ ಭಾಗದೊಳಗ ಹೈಯೆಸ್ಟ್ ಕಪ್ಪು ಮಣ್ಣು ನಿರ್ಮಾಣಗೊಂಡದ್ದು. ಪರಿಣಾಮ ಮಹಾರಾಷ್ಟ್ರ ಹೈಯೆಸ್ಟ್ ಹತ್ತಿ ಉತ್ಪಾದನೆಯನ್ನ ಮಾಡ್ತದೆ. ದೆನ್ ಈ ಕರ್ನಾಟಕದ ಉತ್ತರ ಭಾಗ ಏನದವಲ್ಲ ಈ ಭಾಗದಲ್ಲಿ ಕೂಡ ಹೈಯೆಸ್ಟ್ ಕಪ್ಪು ಮಣ್ಣು ಇರೋದ್ರಿಂದ ಹತ್ತಿ ಜಾಸ್ತಿ ಉತ್ಪಾದನೆ ಆಗ್ತಕ್ಕಂಥದ್ದು. ಇದಿಷ್ಟು ನೀವು ಇಲ್ಲಿ ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೊಳ್ಬೇಕು. ನಾನು ಇಷ್ಟೆಲ್ಲ ಚರ್ಚೆ ಮಾಡಿರುವ ಉದ್ದೇಶ ಮುಂದೆ 2 ಪ್ರಶ್ನೆಗಳಿದಾವೆ. ಆ 2 ಪ್ರಶ್ನೆಗಳಿಗೆ ನಾನು ಇಲ್ಲಿ ಆನ್ಸರ್ ನ ಕವರ್ ಮಾಡಿದ್ದೀನಿ. ಸೊ ಇವತ್ತು ಭಾರತದ ಭೂಭಾಗ ಯಾವ ರೀತಿಯಾಗಿ ರಚನೆ ಆಯಿತು ಅಂತ ಗೊತ್ತಾಯ್ತು. ಈ ಒಂದು ಭೂಭಾಗ ಏನಾಗಿದೆಪ್ಪ ಅಂದ್ರೆ ಗೊಂಡವಾನ ಭೂಪ್ರದೇಶದ ಭಾಗ ಆಗಿದೆ. ಇದಕ್ಕೆ ಗೊಂಡವಾನ ಅಂತ ಹೆಸರು ಕೊಟ್ಟವನು ಯಾರಪ್ಪ ಅಂತಂದ್ರೆ ಆಸ್ಟ್ರಿಯಾದ ಖಗೋಳ ವಿಜ್ಞಾನಿ ಎಡ್ವರ್ಡ್ ಸ್ಲೂಸ್ ಎನ್ನೋರು. ನಾಳೆ ನಿಮಗೆ ಆ ಥರದೆಲ್ಲ ಪ್ರಶ್ನೆ ಕೇಳ್ತಿರ್ತಾನ, ನೆನಪಿರ್ಲಿ. ಇದು ಭಾರತ ಗೊಂಡವಾನ ಭೂಪ್ರದೇಶದ ಭಾಗ ಈ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಒಂದು ಸ್ವಲ್ಪ ಕಪ್ಪು ಮಣ್ಣಿನ ಬಗ್ಗೆ ಹೇಳಿದಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ 1-2 ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳನ್ನ ಗಮನಿಸೋಣ. ನೋಡ್ರಿ, ಆ ಪ್ರಶ್ನೆಗಳು ಈ ರೀತಿಯಾಗಿರ್ತಕ್ಕಂಥದ್ದು. ಮೊದಲನೇದು, ಸೊ ಭಾರತದ ದಕ್ಷಿಣ ಅಥವಾ ಡೆಕ್ಕನ್ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ? ಭಾರತದ ದಕ್ಷಿಣ ಅಥವಾ ಡೆಕ್ಕನ್ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ? ಮೊದಲನೇದು ಅಗ್ನಿ ಪರ್ವತದ, ಎರಡನೇದು ಭೂಮಿಯ ತಳಹದಿಯಲ್ಲಿರುವ ಅಗ್ನಿಶಿಲೆ, ಮೂರನೇದು ಸಂಚಿತ ಶಿಲೆ, ನಾಲ್ಕನೇದು ಹೈಪಾ ಬಿಸಿಲ್ ಅಂತಂದೇಳಿ. ಬ್ಲಾಕ್ ಕಾಟನ್ ಸಾಯಿಲ್ ಆಫ್ ದ ಡೆಕ್ಕನ್ ರೀಸನ್ ಆಫ್ ಇಂಡಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ರಾಕ್ಸ್ ಅಂತೇಳಿ. ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ರಾಕ್ಸ್. A. Volcanic, B. Plutonic, C. Sedimentary, D. Hypobasal ಅಥವಾ ಹೈಪೋಬೇಸಲ್ ಅಂತಂದೇಳಿದೆ ಅಥವಾ ಹೈಪೋಬೈಸಲ್ ಅಂತೇಳಿ. ಸೊ ಇಲ್ಲಿ ನಾವು ಗಮನಿಸಬೇಕಾಗ್ತಕ್ಕಂಥದ್ದು, ಇಲ್ಲಿ ನೋಡ್ರಿ ಈ ಪ್ರಶ್ನೆ ಅಂತ ಬಂದಾಗ ನಾನು ಹೇಳಿದೆ ಈ ಕಪ್ಪು ಹತ್ತಿ ಮಣ್ಣು ಯಾವ ಶಿಲೆಗಳ ಮೇಲ್ಭಾಗದಲ್ಲಿ ಸಂಚಯನಗೊಂಡಿರುತ್ತೆ ಅಂತ ಹೇಳಿದೆ. ನಿಮಗೆ ಜ್ವಾಲಾಮುಖಿಗಳ ಪರಿಣಾಮ ಇಲ್ಲೇನಾಗ್ತದ, ಬೂದಿಯ ಆಕಾರದೊಳಗ ಕಪ್ಪು ಮಣ್ಣು ನಿರ್ಮಾಣಗೊಳ್ತು, ಅದು ಹೆಚ್ಚು ನೀರನ್ನ ಹಿಡಿದಿಟ್ಕೊಳ್ತದೆ. ಪರಿಣಾಮ ಕಪ್ಪು ಮಣ್ಣು ಯಾವ ಒಂದು ಶಿಲೆಗಳನ್ನು ನಿರ್ಮಾಣಗೊಂಡಿದೆ ಅಂತಂದ್ರೆ ಅಗ್ನಿಜನ್ಯ ಶಿಲೆಗಳನ್ನು ನಿರ್ಮಾಣಗೊಂಡಿರೋದು. ನೋಡ್ರಿ, ಈ ರೀತಿಯಾಗಿ ನಾವು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂತ ಹೋದ್ರೆ ಆಕ್ಚುಲಿ ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಇದು ಇಲ್ಲಿ ಥಿಯರಿ, ಇಲ್ಲಿ ಕಂಠಪಟ್ಟ ಹಾಕೋದಕ್ಕಿಲ್ಲ. ಇಲ್ಲಿ ಇದು ಈ ರೀತಿ ನಿರ್ಮಾಣಗೊಳ್ತು ಅಂತ ಅರ್ಥ ಆದ್ರೆ ಮಾತ್ರ ಇಲ್ಲಿ ಈ ಮಣ್ಣು ಇದೆ ಅಂತಂದ್ರೆ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಮೆಕ್ಕಲು ಮಣ್ಣದ ಉತ್ತರ ಭಾರತದೊಳಗೆ ಮೆಕ್ಕಲು ಮಣ್ಣದ. ಈ ಮೆಕ್ಕಲು ಮಣ್ಣು ನಿರ್ಮಾಣಗೊಳ್ಳೋಕೆ ಕಾರಣ ಏನು? ಇಲ್ಲೆಲ್ಲ ಯಾವ ಶಿಲೆಗಳ ಮೇಲ್ಭಾಗದೊಳಗ ಈ ಮೆಕ್ಕಲು ಮಣ್ಣಿದೆ ಅಂತ ಪ್ರಶ್ನೆ ಕೇಳಿದ್ರೆ, ಈಗ ನೋಡ್ರಿ ಕಪ್ಪು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ ಅಂತಂದ್ರೆ ನಾಳೆ ಮೆಕ್ಕಲು ಮಣ್ಣಿಗೂ ಕೇಳಬಹುದಲ್ಲ. ಆ ಮೆಕ್ಕಲು ಮಣ್ಣು ನಿರ್ಮಾಣಗೊಂಡಿದ್ದು ಯಾವ್ದ್ರೊಳಗ? ಈ ಮಡಿಕೆ ಪರ್ವತ ಅಥವಾ ಪದರು ಶಿಲೆಗಳ ಮೇಲ್ಭಾಗದೊಳಗ ನಿರ್ಮಾಣಗೊಂಡಿರ್ತಾರೆ. ಎಸ್, ಅರ್ಥ ಆಗ್ತದಲ್ಲ. ಜೊತೆಗೆ ಇನ್ನೊಂದು ನಾವು ಗಮನಿಸಬೇಕು, ಇದೇ ರೀತಿ ಅಂದ್ರೆ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು ಅನ್ಕೊಳ್ತೀನಿ. ಕಪ್ಪು ಹತ್ತಿ ಮಣ್ಣು ಯಾವ ಶಿಲೆಗಳ ಮೇಲ್ಭಾಗದಲ್ಲಿ ಅಂತಂದ್ರೆ ಅಗ್ನಿಜನ್ಯ ಶಿಲೆಗಳ ಮೇಲ್ಭಾಗದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆ ಇದೆ, ಸರಿಯಾಗಿ ಗಮನಿಸ್ರಿ. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ, ಕಾರಣ? ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ, ಕಾರಣ ಅದರ ಬಣ್ಣ ಕಪ್ಪು, ಅವು ತೇವಾಂಶವನ್ನ ಉಳಿಸಿಕೊಳ್ಳುವುದು, ಸಿ ಅವುಗಳು ಶಿಲಾದ್ರವದಿಂದ ಅಂದ್ರೆ ಲಾವಾದಿಂದ ಮಾಡಲ್ಪಟ್ಟಿವೆ, ಡಿ ಅವು ಪ್ರಸ್ಥಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತವೆ. Then next, black soil are ideal for cultivation of cotton as A. Their color is black. They can retain moisture. They are made of lava. They are found on plateau region ಅಂತಂದ್ರೆ they are found on plateau region ಅಂದ್ರೆ ಪ್ರಸ್ಥಭೂಮಿಯ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಅರ್ಥ. ಸೊ ಇದನ್ನ ಗಮನಿಸಿದಾಗ ಇಲ್ಲಿ ನಮಗೆ ಸರಿ ಉತ್ತರ ಅನ್ಸೋದು ಯಾವ್ದಾಗ್ತದ? ಈ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದು ಅಂತಂದ್ರೆ. ಸೊ ನೋಡ್ರಿ, ಈ ಕಾನ್ಸೆಪ್ಟ್ ಮೇಲೆ ಸುಮಾರು 3 ರಿಂದ 4 ಪ್ರಶ್ನೆಗಳು ಒಂದೇ ಪ್ರಶ್ನೆ ಅಂದ್ರೆ ಇವೆಲ್ಲ ಪ್ರಶ್ನೆಗಳು ನೋಡ್ರಿ, ಈ 3 ಪ್ರಶ್ನೆಗಳು
ಈ ಕಳೆದ KSRP PSI ಗಳಿಗೆ ಕೇಳಿದಂತಹ ಪ್ರಶ್ನೆಗಳು. ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳು ಅವುಗಳನ್ನ ಮತ್ತೆ ಚರ್ಚೆ ಮಾಡ್ತೇನೆ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕು, ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳಬಹುದು ಅಂತ ಬಂದಾಗ ಇಲ್ಲಿ ಒಂದಿಷ್ಟು ಭೂಕಂಪನ ಅಪಾಯಕ್ಕೊಳಗಾಗಿರುವ ರಾಜ್ಯಗಳು ಯಾವುವು ಅಂತ ಪ್ರಶ್ನೆ ಮಾಡ್ತಾರೆ ಭಾರತದೊಳಗೆ. ಈಗ ನೋಡ್ರಿ, ಇಲ್ಲಿ ಏನಾಗ್ತದ, ಯುರೋಪಿಯನ್ ಪ್ಲೇಟ್ ಮತ್ತು ಏಷ್ಯನ್ ಪ್ಲೇಟು ಯಾವಾಗಲೂ ಒಂದಕ್ಕೊಂದು ಘರ್ಷಣೆ ಆಗುವಂತಹ ಪರಿಣಾಮ ಇಲ್ಲಿ ಹೇಳ್ತಾ ಇದ್ ನೋಡಿ. ಈ ರೀತಿ ಏನಾಗ್ತದಪ್ಪ ಅಂದ್ರೆ ಅವಾಗ ಘರ್ಷಣೆಗೆ ಕಾರಣ ಆಗ್ತಿರ್ತಾರೆ. ಈ ರೀತಿ ಘರ್ಷಣೆ ಉಂಟಾಗುವ ಸಂದರ್ಭದೊಳಗೆ ಏನಾಗ್ತದೆ, ಒಂದು ಭೂತುಬಟ್ಟೆ ಮೇಲೆ ಹೋಗೋ ಸಾಧ್ಯತೆ ಇರ್ತದೆ, ಒಂದು ಭೂತುಬಟ್ಟೆ ಕೆಳಗೆ ಬರೋ ಸಾಧ್ಯತೆ ಇರ್ತದೆ. ಈ ರೀತಿಯಾಗಿ ಮೇಲೆ ಮತ್ತು ಕೆಳಗೆ ಹೋಗುವ ಸಂದರ್ಭದೊಳಗೆ ಈ ಭೂಪ್ರದೇಶದ ಮೇಲ್ಭಾಗದೊಳಗೆ ಏನಾಗ್ತದೆ, ಕಂಪನದ ಅನುಭವ ಉಂಟಾಗ್ತದ. ಆ ಕಂಪನದ ಅನುಭವವನ್ನ ನಾವು ಭೂಕಂಪ ಅಂತ ಕರೀತೀವಿ. ಈ ಭೂಕಂಪಕ್ಕೆ ಒಳಗಾಗುವಂತಹ ರಾಜ್ಯಗಳು ಬಹುತೇಕ ಯಾವ ಭಾಗದೊಳಗೆ ಏನಾಗ್ತದೆ, ಹಿಮಾಲಯದ ರೇಷನ್ ಒಳಗದವ. ಅವು ಎಸ್ಪೆಷಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಈ ಭಾಗದಲ್ಲಿ ಏನಾಗಿರ್ತದೆ, ಆಗಾಗ ಭೂಕಂಪನಗಳು ಸಂಭವಿಸ್ತಾ ಇರ್ತವೆ. ಸೊ ಭೂಕಂಪನದ ಅಪಾಯಕ್ಕೆ ಒಳಗಾಗುವ ಭಾರತದ ರಾಜ್ಯಗಳು ಅಂತ ಬಂದಾಗ ಈ ರೀತಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಎರಡು ಪ್ಲೇಟ್ಗಳು ಅವಾಗ ಸಂಧಿಸ್ತಾ ಇರ್ತವೆ, ಇದು ಸ್ವಾಭಾವಿಕವಾಗಿ ನಡೀತಕ್ಕಂಥ. ಆದ್ರೆ ಸರ್ ಮತ್ತೆ ಗುಜರಾತ್ ಒಳಗ, ಕರ್ನಾಟಕದೊಳಗ ಅಲ್ಲಲ್ಲಿ ಮತ್ತು ಭೂಕಂಪನಗಳು ದಾಖಲಾಗಿದಾವಲ್ಲ ಸರ್, ಅದು ಹೇಗೆ ಅಂತ ಬಂದಾಗ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಈ ಶಿಲೆಗಳು ಅತ್ಯಂತ ಪ್ರಾಚೀನ ಶಿಲೆಗಳಿವೆ. ಈ ಪ್ರಾಚೀನ ಶಿಲೆಗಳಲ್ಲಿ ಮಾನವನ ನಿರಂತರ ಚಟುವಟಿಕೆಯ ಪರಿಣಾಮ, ಇಲ್ಲಿ ಭೂಕಂಪಗಳಾಗೋದು ಯಾವ ಕಾರಣಕ್ಕೆ ಅಂತಂದ್ರೆ ಮಾನವನ ಚಟುವಟಿಕೆಯ ಪರಿಣಾಮ. ಅಂದ್ರೆ ಈ ಶಿಲೆಗಳ ಸಾಮರ್ಥ್ಯ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆದಂತಿಲ್ಲ, ಇಲ್ಲೇನಾಗ್ತದ ಅತ್ಯಂತ ಹೆಚ್ಚು ಭಾರ ಇರುವಂತಹ ಒತ್ತಡವನ್ನ ಹೇರಿದಿವಿ ಅಂತ ತಿಳ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಅತ್ಯಂತ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಡಿಮೆ ವ್ಯಾಪ್ತಿಯೊಳಗೆ ನಿರ್ಮಾಣ ಮಾಡೋದಾಗಿರ್ಬೋದು. ಈ ರೀತಿ ಆದಾಗ ಏನಾಗ್ತದೆ, ಇಲ್ಲಿ ಶಿಲೆಗಳೇನಾಗ್ತವೆ ಅಳಗಾಡೋದಕ್ಕೆ ಶುರು ಮಾಡ್ತವೆ, ಅವಾಗ ಅಲ್ಲಿ ಭೂಕಂಪನ ಆಗ್ತದೆ. ಸೊ 2000 ಇಸ್ವಿಯೊಳಗೆ ಗುಜರಾತ್ ಒಳಗೆ ಭೂಕಂಪನ ಆಗಕ್ಕೆ ಕಾರಣ ಅದೇ. ದೆನ್ ಮಹಾರಾಷ್ಟ್ರದೊಳಗ ಈಗ ಫಾರ್ ಎಕ್ಸಾಂಪಲ್ ಕೊಯ್ನಾ ಜಲಾಶಯ ಇದೆ. ಈ ಕೊಯ್ನಾ ಜಲಾಶಯದ ತಳಭಾಗ ಏನಾಗ್ತದೆ ಇವತ್ತು ಭೂಕಂಪನಕ್ಕೆ ಒಳಗಾಗ್ತದೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಅತ್ಯಂತ ಪ್ರಾಚೀನ ಶಿಲೆಗಳಿದಾವೆ, ಒತ್ತಡವನ್ನ ತಡ್ಕೊಳ್ಳೋದಕ್ಕಾಗದೇ ಇರೋ ಪರಿಣಾಮ ಕಂಪನಕ್ಕೆ ಉಂಟಾಗ್ತವೆ. ಈ ಪರಿಣಾಮ ಭಾರತದೊಳಗ ಈ ಭೂಕಂಪನದ ಅಪಾಯಕ್ಕೆ ಒಳಗಾಗಿರುವ ಅತಿ ಮುಖ್ಯ ಜಲಾಶಯ ಅಂತಂದ್ರೆ ದಟ್ ಈಸ್ ಕೊಯ್ನಾ ಜಲಾಶಯ. ನೋಡ್ರಿ, ನನಗೆ ಒಂದು ಕಾನ್ಸೆಪ್ಟ್ ಸಿಕ್ತು ಅಂತಂದ್ರೆ ಅದನ್ನೆಲ್ಲ ಕ್ಲಾರಿಫೈಡ್ ಮಾಡೋವರೆಗೂ ನನಗೆ ಸಮಾಧಾನ ಇರಂಗಿಲ್ಲ. ನಿಮಗೆ ಹೆಚ್ಚು ಸುದೀರ್ಘ ಅಂತ ಅನಿಸ್ಬೋದು ಒಂದು ಕಾನ್ಸೆಪ್ಟ್. ಆದರೆ ನಾನು ಈ ಕಾನ್ಸೆಪ್ಟ್ ತಗೊಂಡಿನಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಮುಂದೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಿಮಗೆ ಉತ್ತರ ಕೊಡುವಂತಹ ಸಾಮರ್ಥ್ಯ ಕ್ರಿಯೇಟ್ ಆಗಬೇಕು. ಬರೀ ಸಾಮರ್ಥ್ಯ ಕ್ರಿಯೇಟ್ ಆಗೋದು ಅಷ್ಟೇ ಅಲ್ಲ, ಈ ರೀತಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನೀವು ಮುಂದೆ ಆನ್ಸರ್ ಮಾಡಲಿಕ್ಕೆ ಕಾನ್ಫಿಡೆಂಟ್ಲಿ ಆನ್ಸರ್ ಬರೋದಕ್ಕೆ ಸಾಧ್ಯ ಇರ್ತದೆ. ಆ ಕಾನ್ಫಿಡೆಂಟ್ ಕೊಡ್ಲಿಕ್ಕೆ ನಾನು ಈ ರೀತಿಯಾದಂತಹ ಒಂದಿಷ್ಟು ವಿಷಯಗಳನ್ನ ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಇರೋದು. ಇವತ್ತು ನೀವು ಅರ್ಥ ಮಾಡ್ಕೊಂಡಿರುವಂತಹ ಈ ಭಾಗದೊಳಗ ಸುಮಾರು ಏನಿಲ್ಲ ಅಂದ್ರೂ ಎಂತಹ ಪ್ರಶ್ನೆ ಕೇಳಿದ್ರು ಕೂಡ ನಾನು ಆನ್ಸರ್ ಮಾಡಬಲ್ಲೆ ಅನ್ನುವ ಕಾನ್ಫಿಡೆಂಟ್ ಬರ್ತದೆ. ಆ ಕಾರಣಕ್ಕೆ ಬಟ್ ನನ್ನ ಸ್ವರೂಪ ಮತ್ತು ನಮ್ಮ ಸ್ವಭಾವಗಳನ್ನೇ ಆಗಿದ್ದಾವೆ. ಒಂದು ವಿಷಯ ಸಿಕ್ತು ಅಂತಂದ್ರೆ ಅದನ್ನ ಡಿಟೇಲ್ ಆಗಿ ಹುಡುಗರಿಗೆ ಮತ್ತಷ್ಟು ಮಾಡಿಸ್ಬೇಕು. ಯಾಕಂದ್ರೆ ಒಂದು ಪಾಯಿಂಟ್ ಬಿಟ್ಟು ಮತ್ತೊಂದು ಪಾಯಿಂಟ್ ಹೇಳಿದೆ ಅಂತ ತಿಳ್ಕೊಳ್ಳಿ. ಆ ಪಾಯಿಂಟ್ ಒಳಗೆ ಮುಂದಿನ ಎಕ್ಸಾಂಪಲ್ ಅಲ್ಲಿ ಏನಾದರೂ ಪ್ರಶ್ನೆ ಬಂತು ಅಂದ್ರೆ ಸರ್ ಅಲ್ಲೇ ಹೇಳಿದ್ರೆ ಇದೊಂದು ಪಾಯಿಂಟ್ ಹೇಳಿ ನೋಡ್ರಿ ಅನ್ನುವಂತಹ ಭಾವನೆ ನಿಮಗೆ ಬರಬಾರ್ದು, ಹೌದಲ್ವಾ? ಸೊ ಆ ದೃಷ್ಟಿಕೋನದೊಳಗೆ ನೋಡೋಣ. ಇನ್ನು ನಮಗೆ ಸುದೀರ್ಘ ಟೈಮ್ ಅದ, ಅಷ್ಟು ವಿಷಯಗಳನ್ನ ಸುದೀರ್ಘವಾಗಿ ಮತ್ತು ವಿಸ್ತೃತವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆದ್ಮೇಲೆ ನಿನ್ನೆ 8 ಪ್ರಶ್ನೆಗಳಿಗಿದ್ರು, ಇವತ್ತು 9, 10, 11 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಾಗಾಯ್ತು. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಫ್ರೆಂಡ್ಸ್, ಇಲ್ಲಿ 12ನೇ ಪ್ರಶ್ನೆಯನ್ನ ಗಮನಿಸೋಣ. 12ನೇ ಪ್ರಶ್ನೆ ಈ ರೀತಿಯಾಗಿದೆ: ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ? ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ? ಮೊದಲನೇದು ಉಕ್ಕು, ಎರಡನೇದು ಪ್ಲಾಸ್ಟಿಕ್, 3 ಹಣ್ಣಿನ ರಸ, 4ನೇದು ರೇಷ್ಮೆ. ದೊಡ್ಡಬಳ್ಳಾಪುರ ಈಸ್ ಫೇಮಸ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಇಂಡಸ್ಟ್ರೀಸ್? ದೊಡ್ಡಬಳ್ಳಾಪುರ ಈಸ್ ಫೇಮಸ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಇಂಡಸ್ಟ್ರೀಸ್? ಎ ಸ್ಟೀಲ್, ಬಿ ಪ್ಲಾಸ್ಟಿಕ್, ಸಿ ಫ್ರೂಟ್ ಜ್ಯೂಸ್, ಡಿ ಸಿಲ್ಕ್. ಎಸ್, ಆದ್ಮೇಲೆ ನೀವು ಇಲ್ಲಿ ಗಮನಿಸ್ರಿ, ಇಲ್ಲಿ ಏನ್ ಪ್ರಶ್ನೆ ಕೇಳಿದನಪ್ಪ ಅಂತಂದ್ರೆ ಸ್ವಲ್ಪ ದೊಡ್ಡಬಳ್ಳಾಪುರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಿದರೆ ಇದು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ದೊಡ್ಡಬಳ್ಳಾಪುರದೊಳಗ ಯಾವ ಉದ್ಯಮ ತುಂಬಾ ಫೇಮಸ್ ಇದೆ ಅಂತ ಪ್ರಶ್ನೆ ಕೇಳಿದಾನೆ. ಇಲ್ಲಿ ದೊಡ್ಡಬಳ್ಳಾಪುರದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಆಪ್ಷನ್ ಏನಿದೆಪ್ಪ ಅಂತಂದ್ರೆ ಉಕ್ಕಿಗೆ ಸಂಬಂಧಪಟ್ಟ ಹಾಗಿದೆ.
ಇಲ್ಲಿ ಭಾರತದೊಳಗ ಉಕ್ಕಿನ ಕಾರ್ಖಾನೆ ಅಥವಾ ಕರ್ನಾಟಕದೊಳಗ ಉಕ್ಕಿನ ಕಾರ್ಖಾನೆ ಅಂತಂದ್ರೆ ಮೊದಲಿಗೆ ನಿರ್ಮಾಣಗೊಂಡಿದ್ದು 1923ರಲ್ಲಿ ಉಕ್ಕಿನ ಕಾರ್ಖಾನೆ. ಇದು ಎಲ್ಲಿಪ್ಪ ಅಂತಂದ್ರೆ ಭದ್ರಾವತಿ ಒಳಗ. ಈಗ ಕೇಳ್ತೀನಿ, ಇಲ್ಲಿ ಈ ಭದ್ರಾವತಿ ಒಳಗ ಫಸ್ಟ್ ಉಕ್ಕಿನ ಕಾರ್ಖಾನೆ ನಿರ್ಮಾಣಗೊಳ್ತು. ಇದಾದ್ಮೇಲೆ ಮತ್ತೆ ರೀಸೆಂಟ್ ಆಗಿ 2000 ಮತ್ತು 2001ನೇ ಇಸ್ವಿ ಒಳಗ ತೋರಣಗಲ್ನಲ್ಲಿ ಮತ್ತೆ ಸ್ಟೀಲ್ ಅಥವಾ ಉಕ್ಕಿನ ಕಾರ್ಖಾನೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೆನಪಿರಲಿ, ಈ ಕರ್ನಾಟಕದೊಳಗ ಉಕ್ಕು ಅಂತ ಬಂದಾಗ ತುಂಬಾ ಫೇಮಸ್ ಇರುವಂತಹ 2 ಸ್ಥಳಗಳು ಅಂತಂದ್ರೆ ಒಂದು ಭದ್ರಾವತಿ, ಕರ್ನಾಟಕದಲ್ಲಿ ಮೊದಲು ನಿರ್ಮಾಣಗೊಂಡಂತಹ ಉಕ್ಕಿನ ಕಾರ್ಖಾನೆ. ಆಲ್ಮೋಸ್ಟ್ ಭಾರತದಲ್ಲಿ ಮೊದಲು ನಿರ್ಮಾಣಗೊಂಡಂತಹ ಉಕ್ಕಿನ ಕಾರ್ಖಾನೆ ಎಲ್ಲಿ ಅಂತಂದ್ರೆ ಭದ್ರಾವತಿ. ಎರಡನೇದಿಲ್ಲಪ್ಪ ಅಂತಂದ್ರೆ ತೋರಣಗಲ್ಲು, ಈಗಿನ ವಿಜಯನಗರ ಜಿಲ್ಲೆ ಒಳಗೆ ಬರ್ತಕ್ಕಂಥದ್ದು ತೋರಣಗಲ್ಲು. ಇದು ಇತ್ತೀಚೆಗೆ ಸಂಬಂಧಪಟ್ಟಿರ್ತಕ್ಕಂಥ. ಸೊ ಇವೆರಡೇನಪ್ಪಾ ಅಂತಂದ್ರೆ ಉಕ್ಕಿಗೆ ಸಂಬಂಧಪಡ್ತವೆ. ನೆಕ್ಸ್ಟ್ ಎರಡನೇದು ಏನಿದೆಪ್ಪ ಅಂದ್ರೆ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ಲಾಸ್ಟಿಕ್ ಅಂತ ಬಂದಾಗ ಈಗ ಸ್ವಲ್ಪ ಗಮನಿಸಿ ಫ್ರೆಂಡ್ಸ್. ಆಕ್ಚುಲಿ ಕರ್ನಾಟಕದೊಳಗ ಮೊದಲು ಪ್ಲಾಸ್ಟಿಕ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ದೆಲ್ಲಿ ಅಂತಂದ್ರೆ ಅದು ಬೆಂಗಳೂರಿನೊಳಗೆ ನಿರ್ಮಾಣ ಮಾಡಿತು. ಸೊ ಪ್ಲಾಸ್ಟಿಕ್ ಪಾರ್ಕ್ ಎಲ್ಲಿ ಫಸ್ಟ್ ಅಂತಂದ್ರೆ ಬೆಂಗಳೂರಿನೊಳಗೆ ನಿರ್ಮಾಣ ಆಯಿತು. ಅದಾದ್ಮೇಲೆ 2017ರಲ್ಲಿ ಸ್ವಲ್ಪ ನೆನಪಿರಲಿ, 2017ರಲ್ಲಿ ಭಾರತದ ಕೈಗಾರಿಕಾ ಸಚಿವರಾಗಿದ್ದಂತಹ DV ಸದಾನಂದ ಗೌಡರು 2017ರೊಳಗೆ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಪ್ಲಾಸ್ಟಿಕ್ ಪಾರ್ಕ್ ಅನ್ನು ನಿರ್ಮಾಣ ಮಾಡ್ತಾನೆ. ಅದು 2 ಪ್ಲೇಸ್, ಒಂದು ಉತ್ತರ ಪ್ರದೇಶದ ಗೋರಖ್ಪುರ, ನೆಕ್ಸ್ಟ್ ಎರಡನೇದಲ್ಲಿಪ್ಪ ಅಂತಂದ್ರೆ ಮಂಗಳೂರು. ಮತ್ತೆ 2017ರೊಳಗೆ ಪ್ಲಾಸ್ಟಿಕ್ ಪಾರ್ಕ್ ಎಲ್ಲಿ ನಿರ್ಮಾಣ ಆಯ್ತಪ್ಪ ಅಂತಂದ್ರೆ ಮಂಗಳೂರು ಮತ್ತೆ ಉತ್ತರ ಪ್ರದೇಶದ ಗೋರಖ್ಪುರ್. ಆದ್ರೆ ಕರ್ನಾಟಕದ ಮೊದಲ ಪ್ಲಾಸ್ಟಿಕ್ ಪಾರ್ಕ್ ಎಲ್ಲಿದೆ ಅಂತ ಬಂದಾಗ ಅದು ಬೆಂಗಳೂರಿನೊಳಗೆ ಇರ್ತಕ್ಕಂಥದ್ದು. ಈ ಪ್ಲಾಸ್ಟಿಕ್ ಪಾರ್ಕ್ ಅಂತಂದ್ರೆ ಉದ್ದೇಶ ಇಲ್ಲಿ ಈ ತ್ಯಾಜ್ಯವಾಗಿ ಬಿಸಾಡುವಂತಹ ಪ್ಲಾಸ್ಟಿಕ್ಗಳನ್ನ ಬಳಕೆ ಮಾಡಿಕೊಂಡು ಅದನ್ನ ಮರುಬಳಕೆ ಮತ್ತು ಗೃಹೋಪಯೋಗಿ ವಸ್ತುಗಳಾಗಿ ಪರಿವರ್ತನೆ ಮಾಡಿ ಜನಸಾಮಾನ್ಯರ ಬಳಕೆಗೆ ಅದನ್ನ ಒದಗಿಸಿಕೊಡ್ಲಿಕ್ಕೆ ಸರ್ಕಾರ ಏನ್ ಮಾಡ್ತು, ಪ್ಲಾಸ್ಟಿಕ್ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಇವುಗಳಿಂದ ಪ್ಲಾಸ್ಟಿಕ್ ನಿಂದ ಈ ಪರಿಸರದಲ್ಲಿ ಆಗುವಂತಹ ಈ ಮಾಲಿನ್ಯವನ್ನು ನಿಯಂತ್ರಣ ಮಾಡೋದು ಕೂಡ ಈ ಪ್ಲಾಸ್ಟಿಕ್ ಪಾರ್ಕ್ಗಳ ಉದ್ದೇಶ. ಸೊ ಉಕ್ಕು ಅಂತ ಬಂದಾಗ ಕರ್ನಾಟಕದೊಳಗ ಭದ್ರಾವತಿ. ನಾಳೆ ಕೇಳ್ತಾನೆ ಪ್ರಶ್ನೆ, ಭದ್ರಾವತಿ ಈಸ್ ಫೇಮಸ್ ಪಾರ್ಕ್ ಅಂತ ಪ್ರಶ್ನೆ ಕೇಳಿ ಇದೇ ರೀತಿಯಾಗಿ ಆಪ್ಷನ್ ಕೊಟ್ಟ ಅಂತಂದ್ರೆ ಅದು ಉಕ್ಕಿಗೆ ಸಂಬಂಧಪಡ್ತದೆ. ಆದ್ರೆ ಇನ್ನೊಂದು ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ನೆನಪಿಟ್ಕೋಬೇಕು, ಭದ್ರಾವತಿ ಒಳಗ ಮೊದಲಿಗೆ ಬರೀ ಉಕ್ಕಷ್ಟೇ ನಿರ್ಮಾಣ ಮಾಡಲಿಲ್ಲ, ಇಲ್ಲಿ ಸಕ್ಕರೆ ಕಾರ್ಖಾನೆ ಕೂಡ ನಿರ್ಮಾಣ ಆಯಿತು. ಸಕ್ಕರೆ ಕಾರ್ಖಾನೆ ಆದ್ಮೇಲೆ ಇವನ್ನ ರೇಷ್ಮೆ ಕಾರ್ಖಾನೆ ಕೂಡ ಇಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಹೈಯೆಸ್ಟ್ ಭದ್ರಾವತಿ ಅಂತ ಬಂದಾಗ ನಮಗೆ ನೆನಪು ಬರೋದು ಯಾವುದು ಅಂತಂದ್ರೆ ಉಕ್ಕಿನ ಕಾರ್ಖಾನೆ. ಇದನ್ನು ನಿರ್ಮಾಣ ಮಾಡೋದು ನೇತೃತ್ವ ಯಾರು ತಗೊಂಡಿದ್ರು ಅಂದ್ರೆ ವಿಶ್ವೇಶ್ವರಯ್ಯನವರು ತಗೊಂಡಿದ್ರು. ಕರ್ನಾಟಕದೊಳಗೆ ಉಕ್ಕು ಉತ್ಪಾದನೆ ಮಾಡುವಂತಹ 2ನೇ ಪ್ರದೇಶ ಅಂತ ಬಂದಾಗ ದಟ್ ಈಸ್ ತೋರಣಗಲ್ಲು. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ. ಈಗ ಉಕ್ಕು ಅಂತ ಬಂದಾಗ ಆಲ್ಮೋಸ್ಟ್ ನಮಗೆಲ್ಲರಿಗೂ ಗೊತ್ತಿರೋದು ಭದ್ರಾವತಿ ಅಂತಂದೆ. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ತೋರಣಗಲ್ಲು ಈಸ್ ಫೇಮಸ್ ಫಾರ್ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಇವನ್ ತೋರಣಗಲ್ಲು ಈಸ್ ಆಲ್ಸೋ ಫೇಮಸ್ ಫಾರ್ ಸ್ಟೀಲ್. ಇಲ್ಲಿ ನೋಡಿ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅಂತ ಇದೆ, ಸ್ಟೀಲ್ ವರ್ಕ್ಸ್ ಅಂತ JSW. ಸೊ ಈ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಪ್ರೆಸೆಂಟ್ ಕರ್ನಾಟಕದೊಳಗೆ ಎಲ್ಲಿದೆಪ್ಪ ಅಂತಂದ್ರೆ ಈ ವಿಜಯನಗರ ಜಿಲ್ಲೆಯ ತೋರಣಗಲ್ನೊಳಗೆ ಇರ್ತಕ್ಕಂಥದ್ದು ನೆನಪಲ್ಲಿ. ನೆಕ್ಸ್ಟ್ ಪ್ಲಾಸ್ಟಿಕ್ ಪಾರ್ಕ್ ಅಂತಂದ್ರೆ ಬೆಂಗಳೂರು ಮತ್ತು ಮಂಗಳೂರು. ಮೂರನೇ ಆಪ್ಷನ್ ಇದೆ ನೋಡಿ ಹಣ್ಣಿನ ರಸ ಅಂತ ಬಂದಾಗ ಹಣ್ಣಿನ ರಸಕ್ಕೆ ಸಂಬಂಧಪಟ್ಟ ಹಾಗೆ ಅಂತಹ ಅತಿದೊಡ್ಡ ಕಾರ್ಖಾನೆಗಳಿಂದಾಗಿ ಕರ್ನಾಟಕದೊಳಗೆ ಫೇಮಸ್ ಇರುವಂತಹ ನಗರಗಳಿಲ್ಲ. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ಹಣ್ಣಿನ ರಸ ಅಂತ ಬಂದಾಗ ವೈನ್ ಪಾರ್ಕ್ ಇದೆ. ವೈನ್ ಪಾರ್ಕ್, ಈ ವೈನ್ ಪಾರ್ಕ್ ಅನ್ನಪ್ಪ ಅಂತಂದ್ರೆ ದ್ರಾಕ್ಷಿ ರಸ ಪಾರ್ಕ್ ಅಂತ ಹೇಳಿದೆ. ಈ ದ್ರಾಕ್ಷಿ ರಸ ಪಾರ್ಕ್ ಪ್ರೆಸೆಂಟ್ ಎಲ್ಲಿದೆಪ್ಪ ಅಂತಂದ್ರೆ ವಿಜಯಪುರದೊಳಗಿದೆ. ಇದು ನೆನಪಿದೆ. ವೈನ್ ಪಾರ್ಕ್ ಅನ್ನ ಕರ್ನಾಟಕ ಸರ್ಕಾರ ಎಲ್ಲಿ ನಿರ್ಮಾಣ ಮಾಡಿದೆ ಅಂತಂದ್ರೆ ಅದು ವಿಜಯಪುರದೊಳಗ. ಈಗ ಮೊದಲು ಇದೇ ವರ್ಷದ ಬಜೆಟ್ ಒಳಗ ಯಡಿಯೂರಪ್ಪ ಅವರು ಏನ್ ಮಾಡಿದ್ದಾರೆ, ಈ ದ್ರಾಕ್ಷಿ ರಸ ಮಂಡಳಿಯನ್ನ ದ್ರಾಕ್ಷಿ ರಸ ಉತ್ಪಾದನಾ ಮಂಡಳಿ ಅಥವಾ ದ್ರಾಕ್ಷಿ ರಸ ಅಭಿವೃದ್ಧಿ ಮಂಡಳಿ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಅದು ಕೂಡ ಈ ಬಜೆಟ್ ಒಳಗ ಇವತ್ತು ಮೆನ್ಷನ್ ಆಗಿದೆ. ಅದು ಸ್ವಲ್ಪ ನೆನಪಿರಲಿ. ನೆಕ್ಸ್ಟ್ ಈ ದ್ರಾಕ್ಷಿ ರಸ ಅಭಿವೃದ್ಧಿ ಮಂಡಳಿ, ದ್ರಾಕ್ಷಿ ರಸ ಅಂದ್ರೆ ವೈನ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತೇಳಿ ಬದಲಾವಣೆ ಮಾಡಿದಾನಲ್ಲ, ಈ ಕರೆಂಟ್ ಅಫೇರ್ಸ್ ಇರೋ ಪರಿಣಾಮ ಇದನ್ನ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ಸೊ ದ್ರಾಕ್ಷಿ ರಸ ಮಂಡಳಿ ಅಥವಾ ದ್ರಾಕ್ಷಿ ರಸ ಅಭಿವೃದ್ಧಿ ಮಂಡಳಿ ಎಲ್ಲಿದೆ ಅಂತಂದ್ರೆ ಅದು ವಿಜಯಪುರದೊಳಗ. ನೆನಪಿರ್ಲಿ, ಅದು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇರ್ತಾನ. ನಾನು ಇವೆಲ್ಲ ತರಗತಿಗಳಾದ್ಮೇಲೆ ಇನ್ನೇನು ಎಕ್ಸಾಮ್ಸ್ ನಿಯರ್ ಇರುವಂತಹ ಸಂದರ್ಭದೊಳಗ ಕೇಂದ್ರ ಮತ್ತು ರಾಜ್ಯ ಬಜೆಟ್ನ ಪ್ರಮುಖ ಅಂಶಗಳ ಮೇಲೆ ಒಂದಿಷ್ಟು ಕ್ವಶನ್ಗಳನ್ನ ಫ್ರೇಮ್ ಮಾಡಿಕೊಂಡು
ಎಕ್ಸ್ಪ್ಲೇನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಕರೆಂಟ್ ಅಫೇರ್ಸ್ ನಲ್ಲಿ ಕವರ್ ಆಗೋ ಸಾಧ್ಯತೆ ಇರ್ತದ, ಅದು ಮುಂದೆ ನೋಡೋಣ. ಇದು ಹಣ್ಣಿನ ರಸ ಅಂತ ಬಂದಾಗ ವೈನ್ ಪಾರ್ಕ್, ಇಟ್ಸ್ ಲೊಕೇಟೆಡ್ ಇನ್ ಕರ್ನಾಟಕ, ದಟ್ ಈಸ್ ವಿಜಯಪುರ. ದೆನ್ ನೆಕ್ಸ್ಟ್ ಈಗ ಬರೋಣ ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ. ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ನೋಡ್ರಿ, ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ಇಡೀ ಭಾರತದೊಳಗ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ನಮ್ಗೆಲ್ರಿಗೂ ಗೊತ್ತಿದೆ, ದಟ್ ಈಸ್ ಕರ್ನಾಟಕ. ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ಭಾರತದ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ. ಈ ಕರ್ನಾಟಕ ಭಾರತದ ಒಟ್ಟು ರೇಷ್ಮೆಯ ಬೇಡಿಕೆಯ 70% ಅನ್ನ ಪೂರೈಕೆ ಮಾಡುತ್ತದೆ. ಭಾರತದ ಒಟ್ಟು ಬೇಡಿಕೆಯ 70% ರೇಷ್ಮೆ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು? ಕರ್ನಾಟಕ. ಅದಾದ್ಮೇಲೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ದೇಶಗಳಲ್ಲಿ ಭಾರತ ಪ್ರೆಸೆಂಟ್ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ 2ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಅಂತಂದ್ರೆ ದಟ್ ಈಸ್ ಚೀನಾ, ಇದು 1ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ದೇಶ ದಟ್ ಈಸ್ ಚೀನಾ. ಇವುಗಳನ್ನ ಸೂಕ್ಷ್ಮವಾಗಿ ನೆನಪಿಟ್ಕೊಂಡ್ರೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ಅತಿ ಹೆಚ್ಚು ರೇಷ್ಮೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಕೇಳಿದಾನೆ. ಈಗ 70% ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಿದಿರಲ್ಲ, ಇವತ್ತು ಇದನ್ನು ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ಕೆಲವೊಂದು ನ್ಯೂಮರಿಕಲ್ ಅಂಶಗಳೇನಿದಾವ, ಆ ನ್ಯೂಮರಿಕಲ್ ಅಂಶಗಳನ್ನು ಇಟ್ಕೊಂಡು ಸಹ ಇವತ್ತಿನ ಪ್ರಶ್ನೆ ಪತ್ರಿಕೆಗಳೊಳಗ ಪ್ರಶ್ನೆಗಳನ್ನ ಫ್ರೇಮ್ ಮಾಡುವಂತಹ ವಿಧ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೇವೆ. ಸೊ ಆ ಕಾರಣಕ್ಕೆ ಅಂದ್ರೆ ಭಾರತದ ಒಟ್ಟು ರೇಷ್ಮೆಯ ಬೇಡಿಕೆಯಲ್ಲಿ ಕರ್ನಾಟಕ ಎಷ್ಟು ಪರ್ಸೆಂಟ್ ನೀಗಿಸುತ್ತೆ ಅಂತಂದ್ರೆ 70% ನೀಗಿಸುತ್ತೆ. ಈ ಕರ್ನಾಟಕದ ನಂತರ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯಗಳಂತ ಬಂದಾಗ ನೆನಪಿರಲಿ, ಇವಾಗ ಆಂಧ್ರ ಪ್ರದೇಶನು ಕೂಡ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡ್ತದೆ, ಕೇರಳ, ಆ ನಂತರ ಜಮ್ಮು ಕಾಶ್ಮೀರ, ಇವೆಲ್ಲವೂ ಭಾರತದೊಳಗೆ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಇಲ್ಲೇ ಪಕ್ಕದಲ್ಲಿನೇ ಆಂಧ್ರ ಪ್ರದೇಶ ಏನಾಗ್ತದೆ ಮತ್ತೆ 2ನೇ ಸ್ಥಾನದಲ್ಲಿರೋದು ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡೋದ್ರೊಳಗ. ಸೊ ಇದು ನೆನಪಿರ್ಲಿ. ದೆನ್ ಭಾರತ ರೇಷ್ಮೆ ಉತ್ಪಾದನೆ 2ನೇ ಸ್ಥಾನ, ಚೀನಾ 1ನೇ ಸ್ಥಾನ. ಇನ್ನು ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಗಮನಿಸೋದಾದ್ರೆ ನೆನಪಿರ್ಲಿ, 1800ನೇ ಇಸ್ವಿ ಒಳಗ ಚನ್ನಪಟ್ಟಣದೊಳಗ ಅಂದ್ರೆ ಈಗಿನ ಚನ್ನಪಟ್ಟಣದ ಬಳಿ ಮೋಗೇನಹಳ್ಳಿ ಅಂತ ಇದೆ. ಮೋಗೇನಹಳ್ಳಿ, ಈ ಮೋಗೇನಹಳ್ಳಿಯಲ್ಲಿ ಮೊದಲ ಬಾರಿಗೆ ಅಂದ್ರೆ ಇಡೀ ಭಾರತದೊಳಗ ಮೊದಲ ಬಾರಿಗೆ ರೇಷ್ಮೆ ಕೈಗಾರಿಕಾ ಉದ್ಯಮವನ್ನು ಪ್ರಾರಂಭ ಮಾಡಿತ್ತು ಮೈಸೂರು ಅರಸರ ಅವಧಿ ಒಳಗ. ಈ ಮೈಸೂರು ಅರಸರ ಅವಧಿಯ ನಂತರ ದೆನ್ ನೆಕ್ಸ್ಟ್ ವಿಶ್ವೇಶ್ವರಯ್ಯನವರು ಏನ್ ಮಾಡಿದ್ರು, ಮತ್ತೆ ರೇಷ್ಮೆ ಕೈಗಾರಿಕೆಯನ್ನ ಭದ್ರಾವತಿಯಲ್ಲಿ ಪ್ರಾರಂಭ ಮಾಡಿದ್ರು. ಇದೆಲ್ಲದಕ್ಕೂ ಮುಂಚೆ ಇಲ್ಲೇನಾಗ್ತಾ ಇತ್ತು, ಇಡೀ ಕರ್ನಾಟಕದೊಳಗ ದೊಡ್ಡಬಳ್ಳಾಪುರದ ವ್ಯಾಪ್ತಿ ಒಳಗ ಬಿಫೋರ್ ಸ್ವಾತಂತ್ರ್ಯನೇ ಇಲ್ಲೇನಾಗ್ತಾ ಇತ್ತು, ಅತಿ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆ ಮಾಡುವ ಅಂದ್ರೆ ರೇಷ್ಮೆ ನೂಲನ್ನ ಉತ್ಪಾದನೆ ಮಾಡುವ ಕೈಮಗ್ಗದ ಯಂತ್ರಗಳ ಬಳಕೆ ಈ ದೊಡ್ಡಬಳ್ಳಾಪುರದೊಳಗೆ ಜಾಸ್ತಿ ಇತ್ತು. ಪರಿಣಾಮ ಅಂದ್ರೆ ಈ ಕೈಮಗ್ಗದ ನೇಯ್ಗೆಗಳು ಹೈಯೆಸ್ಟ್ ಕರ್ನಾಟಕದೊಳಗೆ ಎಲ್ಲಿ ಇದು ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ದೊಡ್ಡಬಳ್ಳಾಪುರದೊಳಗ. ಈ ಕಾರಣಕ್ಕೆ ಇದನ್ನ ಸಿಲ್ಕ್ ಸಿಟಿ ಅಂತ ಕರಿತಾ ಇದ್ರು. ಯಾವುದು? ದೊಡ್ಡಬಳ್ಳಾಪುರ. ನೆನಪಿರ್ಲಿ, ರಾಮನಗರ ಅತಿ ಹೆಚ್ಚು ಸಿಲ್ಕ್ ಅನ್ನು ಉತ್ಪಾದನೆ ಮಾಡ್ತದೆ. ಆದ್ರೆ ಈ ಕೈಮಗ್ಗದ ಸಿಲ್ಕ್ಗಳು ಅಂದ್ರೆ ಕೈಮಗ್ಗದ ಮೂಲಕ ಈ ರೇಷ್ಮೆ ನೂಲನ್ನು ಉತ್ಪಾದನೆ ಮಾಡ್ತಾ ಇದ್ದಂತಹ ನೂಲು ಉದ್ಯಮಗಳು ಹೈಯೆಸ್ಟ್ ಇದ್ದಿದ್ದಲ್ಲಿ ಅಂತಂದ್ರೆ ದೊಡ್ಡಬಳ್ಳಾಪುರ. ಇವನ್ ರಾಮನಗರ ಹೇಗೆ ರೇಷ್ಮೆಗೆ ಫೇಮಸ್ ಇದೆಯೋ ಅದೇ ರೀತಿ ಒಳಗ ದೊಡ್ಡಬಳ್ಳಾಪುರನು ಕೂಡ ಇವತ್ತೇನಾಗಿದೆ ರೇಷ್ಮೆ ಉತ್ಪಾದನೆಗೆ ಮತ್ತು ರೇಷ್ಮೆ ಕೈಗಾರಿಕೆಗೆ ಫೇಮಸ್ ಇರ್ತಕ್ಕಂಥ. ನೆನಪಲ್ಲಿ ಕರ್ನಾಟಕದೊಳಗ ಮೊದಲ ರೇಷ್ಮೆ ಉದ್ಯಮ ನಿರ್ಮಾಣಗೊಂಡಿದ್ದು ಮೋಗೇನಹಳ್ಳಿ, ಚನ್ನಪಟ್ಟಣ, ಈಗಿನ ರಾಮನಗರ ಜಿಲ್ಲೆ ಒಳಗ. ನೆಕ್ಸ್ಟ್ ಇಷ್ಟೇ ಅಲ್ಲದೆ ಇವಾಗ ಏನ್ ಮಾಡಿದ್ರೆ ಭಾರತದ ರೇಷ್ಮೆ ಅಭಿವೃದ್ಧಿ ಮಂಡಳಿ ಅಥವಾ ರೇಷ್ಮೆ ಅಭಿವೃದ್ಧಿ ನಿಗಮವನ್ನ ರಾಮನಗರದೊಳಗೆ ನಿರ್ಮಾಣ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಇವೆಲ್ಲ ಬಹುಶಃ ಅವಾಗೆಲ್ಲ ಏನಾಗ್ತಾ ಇತ್ತಪ್ಪ ಅಂದ್ರೆ ಸ್ವತಂತ್ರ ಪೂರ್ವದೊಳಗ ಮತ್ತು ಸ್ವತಂತ್ರ ನಂತರದ ಮೊದಲ ದಶಕಗಳಲ್ಲಿ ಏನಾಗ್ತಾ ಇತ್ತು, ಇಲ್ಲಿ ಉತ್ಪಾದನೆ ಆದಂತಹ ಅಷ್ಟು ರೇಷ್ಮೆ ನೂಲು ಏನಾಗ್ತಾ ಇತ್ತು ಮೈಸೂರಿನೊಳಗ ಮಾರಾಟ ಆಗ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಉತ್ತಮವಾದಂತಹ ಮಾರುಕಟ್ಟೆ ಇತ್ತು, ಮೈಸೂರೊಳಗೆ ಮಾರಾಟ ಆಗ್ತಾ ಇತ್ತು, ಇಲ್ಲಿ ಉತ್ತಮ ಮಾರುಕಟ್ಟೆ ಇತ್ತು. ಪರಿಣಾಮ ಮೈಸೂರು ರೇಷ್ಮೆಯನ್ನ ಪ್ರೆಸೆಂಟ್ GI ಟ್ಯಾಗಿಗೆ ಸೇರಿಸಿರ್ತಕ್ಕಂಥದ್ದು. ನೆನಪಲ್ಲಿ GI ಟ್ಯಾಗಿಗೆ ಯಾವ ರೇಷ್ಮೆಯನ್ನ ಸೇರ್ಪಡೆ ಮಾಡಿದ್ರೆ ಅಂದ್ರೆ ಮೈಸೂರು ರೇಷ್ಮೆ ಪ್ರೆಸೆಂಟ್ ಏನಾಗಿರಪ್ಪ ಅಂದ್ರೆ ಗ್ಲೋಬಲ್ ಇಂಡೆಕ್ಸ್ ಟ್ಯಾಗ್ ಒಳಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಈ ಗ್ಲೋಬಲ್ ಇಂಡೆಕ್ಸ್ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದೆ. ಆ ಗ್ಲೋಬಲ್ ಇಂಡೆಕ್ಸ್ ಅಂತಂದ್ರೆ ಏನು ಸುದೀರ್ಘವಾಗಿ ಚರ್ಚೆ ಮಾಡಿ ಆನಂತರ ಉತ್ತರ ಕೊಡ್ತೇನೆ. ಸೊ ಮೈಸೂರು ರೇಷ್ಮೆ ಇವತ್ತು ಗ್ಲೋಬಲ್ ಇಂಡೆಕ್ಸ್ ಸೂಚ್ಯಂಕಕ್ಕೆ ಸೇರ್ಪಡೆಗೊಂಡಿದೆ ಅಂದ್ರೆ GI ಟ್ಯಾಗಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಯ್ತು ನಮ್ಗೆ ದೊಡ್ಡಬಳ್ಳಾಪುರ ಇಸ್ ಫೇಮಸ್ ಫಾರ್ ರೇಷ್ಮೆ. ಅಷ್ಟೇ ಅಲ್ಲದೆ
ಇನ್ನು ಕರ್ನಾಟಕದೊಳಗ ಅತಿ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆ ಮಾಡುವಂತಹ ಜಿಲ್ಲೆ ಅಂದ್ರೆ ದಟ್ ಈಸ್ ರಾಮನಗರ. ಪ್ರೆಸೆಂಟ್ ಹೈಯೆಸ್ಟ್ ಈ ರೇಷ್ಮೆಯನ್ನ ಉತ್ಪಾದನೆ ಮಾಡುವಂತಹ ಜಿಲ್ಲೆ ರಾಮನಗರ. ರೇಷ್ಮೆ ಅಭಿವೃದ್ಧಿ ಕೇಂದ್ರ ಭಾರತದಿರದಲ್ಲಿ ಅಂತಂದ್ರೆ ರಾಮನಗರ. ಈ ರಾಮನಗರ ಅಷ್ಟೇ ಅಲ್ಲದೆ ಇವಾಗ ಏನ್ ಮಾಡಿದ್ರೆ ಕಳೆದ ವರ್ಷದ ಬಜೆಟ್ ಒಳಗ ಈ ಮೆಗಾ ರೇಷ್ಮೆ ಪಾರ್ಕ್ ಅನ್ನ ನೆನಪಿರ್ಲಿ ಮೈಸೂರಿನೊಳಗೆ ನಿರ್ಮಾಣ ಮಾಡಿದರೆ ನೆನಪಿರ್ಲಿ. ಯಾಕಂದ್ರೆ ಈ ಆಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಂತಹ ಅತ್ಯುತ್ತಮ ಮಾರುಕಟ್ಟೆ ಸೌಲಭ್ಯವನ್ನ ರಾಜ್ಯ ಸರ್ಕಾರ ಈಗ ಮೈಸೂರಿನೊಳಗೆ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ರಾಮನಗರದ ನಂತರ ಮೈಸೂರು ಕೂಡ ಇವತ್ತೇನಾಗ್ತದೆ ಹೈಯೆಸ್ಟ್ ರೇಷ್ಮೆಗೆ ಕೊಡುಗೆಯನ್ನು ಕೊಡ್ತಾ ಇರುವಂತಹದ್ದು ನೆನಪಿರ್ಲಿ. ರಾಮನಗರ, ದೊಡ್ಡಬಳ್ಳಾಪುರ, ಕೋಲಾರ ಇವೆಲ್ಲವೇನಪ್ಪಾ ಅಂತಂದ್ರೆ ಈ ರೇಷ್ಮೆಗೆ ಹೆಚ್ಚು ಕೊಡುಗೆಯನ್ನು ಕೊಡುತ್ತವೆ. ಈಗ ಹೈಯೆಸ್ಟ್ ರೇಷ್ಮೆ ಉತ್ಪಾದನೆ ಆಗೋದು ಪ್ರಶ್ನೆ ಕೇಳಿದ. ದೊಡ್ಡಬಳ್ಳಾಪುರ ಈಸ್ ಅ ಫೇಮಸ್ ಫಾರ್ ರೇಷ್ಮೆ, ಅದನ್ನು ಪ್ರಶ್ನೆ ಕೇಳಿದ. ನೆಕ್ಸ್ಟ್ ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಕೇಳಬಹುದು ಅಂದ್ರೆ ನೆನಪಿರ್ಲಿ ರಾಜ್ಯದೊಳಗ ಹೈಯೆಸ್ಟ್ ರೇಷ್ಮೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದು ರಾಮನಗರ. ಆದ್ರೆ ಅತಿ ಹೆಚ್ಚು ವ್ಯಾಪ್ತಿಯಲ್ಲಿ ಕೃಷಿ ಉತ್ಪಾದನೆ ಅಂದ್ರೆ ಕೃಷಿ ಮಾಡ್ತಕ್ಕಂಥ ರೇಷ್ಮೆ ಕೃಷಿಯನ್ನು ಮಾಡ್ತಕ್ಕಂಥ ಹೆಚ್ಚು ವ್ಯಾಪ್ತಿ ಇರುವ ಕರ್ನಾಟಕದ ಜಿಲ್ಲೆ ಅಂತ ಬಂದಾಗ ದಟ್ ಈಸ್ ಕೋಲಾರ ನೆನಪಲ್ಲಿ. ಸೊ ರಾಜ್ಯದಲ್ಲಿ ರೇಷ್ಮೆ ಕೃಷಿಯ ವ್ಯಾಪ್ತಿ ಅಂತ ಬಂದಾಗ ಅತಿ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವ ಜಿಲ್ಲೆ ದಟ್ ಈಸ್ ಕೋಲಾರ. ನೆಕ್ಸ್ಟ್ ಪ್ರಶ್ನೆ ಕೇಳೋ ಸಾಧ್ಯತೆ ಇದಿರ್ತದೆ ನೆನಪಿರಲಿ. ರಾಮನಗರದೊಳಗ ಹೈಯೆಸ್ಟ್ ಉತ್ಪಾದನೆ ಆಗ್ತದೆ ನಿಮಿಷ, ಅಲ್ಲಿ ಹೆಂಗ್ ಉತ್ಪಾದನೆ ಆಗ್ತದೆ ಈ ಆ ಸುತ್ತಲಿರುವಂತಹ ಜಿಲ್ಲೆಗಳು ತಗೊಂಡೋಗಿ ಅಲ್ಲಿ ಮಾರಾಟ ಮಾಡೋದ್ರಿಂದ ಅಲ್ಲಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗದ. ಸೊ ದಟ್ ಈಸ್ ವೈ ರಾಮನಗರ ಹೈಯೆಸ್ಟ್ ರೇಷ್ಮೆಯನ್ನ ಪ್ರೊಡಕ್ಟ್ ಮಾಡುವಂತಹ ಜಿಲ್ಲೆ. ಆದ್ರೆ ರೇಷ್ಮೆ ಕೃಷಿಯ ವ್ಯಾಪ್ತಿ ಬಂದಾಗ ಅತಿ ಹೆಚ್ಚು ವ್ಯಾಪ್ತಿಯಲ್ಲಿ ರೇಷ್ಮೆ ಕೃಷಿಯನ್ನ ಮಾಡುವಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಜಿಲ್ಲೆ ದಟ್ ಈಸ್ ಕೋಲಾರ. ನೆನಪಿಟ್ಕೊಳ್ರಿ, ಇದು ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ಇಷ್ಟೇ ಅಲ್ಲದೆ ಕರ್ನಾಟಕದೊಳಗ ಸಾಕಷ್ಟು ಮತ್ತೆ ಕೈಗಾರಿಕಾ ಉದ್ಯಮಗಳಿಂದಾಗಿ ಬೇರೆ ಬೇರೆ ಸ್ಥಳಗಳು ಫೇಮಸ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಕಿನ್ನಾಳ ಬೊಂಬೆಗಳು ಅಂತ ಬಂದಾಗ ಕಿನ್ನಾಳ ಇಟ್ಸ್ ಕಮ್ಸ್ ಇನ್ ಕೊಪ್ಪಳ. ಈಗ ಇನ್ನು ತುಂಬಾ ಮುಖ್ಯವಾಗಿ ನೆನಪಿರಲಿ, ಇದೇ ವರ್ಷದ ಬಜೆಟ್ ಒಳಗ ಅಂದ್ರೆ 2021 ಮತ್ತು 2022ನೇ ಸಾಲಿನ ಬಜೆಟ್ ಒಳಗ ಇದು ಡೆಫಿನೆಟ್ಲಿ ಪ್ರಶ್ನೆ ಆಗ್ತದ. ಐ ಹ್ಯಾವ್ ಕಾನ್ಫಿಡೆಂಟ್ ಆನ್ ಇಟ್. ಈ ಪ್ರಶ್ನೆ ಏನಂತಂದ್ರೆ ಈ ವರ್ಷದ ಬಜೆಟ್ ಒಳಗ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಕೊಪ್ಪಳದೊಳಗ ಆಟಿಕೆ ಸಾಮಾನುಗಳ ಕಾರ್ಖಾನೆ ಅಥವಾ ಕೈಗಾರಿಕಾ ಉದ್ಯಮವನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ನಾನು ನೀವು ಪ್ರಶ್ನೆ ಕೇಳ್ತೇನೆ, ಕರ್ನಾಟಕವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಟಿಕೆ ಉದ್ಯಮವನ್ನ ಪ್ರಾರಂಭ ಮಾಡಲು ನಿರ್ಧರಿಸಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಸೊ ಆಟಿಕೆ ನಿರ್ಮಾಣ ಉದ್ಯಮ ಎಲ್ಲಿ ಆಗ್ತದೆ ಅಂತಂದ್ರೆ ಕೊಪ್ಪಳದೊಳಗೆ ಆಗ್ತದೆ ನೆನಪಿರಲಿ. ಇದ್ರ ಜೊತೆಗೆ ಕೆಲವೊಂದು ಫೇಮಸ್ ಪ್ಲೇಸಸ್ ರಿಗಾರ್ಡಿಂಗ್ ದೇರ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಈ ಬೀದರ್ ಏನಿದೆ ಬಿದರಿ ಕಲೆಗೆ ಫೇಮಸ್ ಅದ. ಕಿನ್ನಾಳ ಬೊಂಬೆಗಳು ಕೊಪ್ಪಳ. ದೆನ್ ಇಲ್ಕಲ್ನಲ್ಲಿ ನೇಯುವಂತಹ ಸೀರೆಯಿಂದಾಗಿ ಇಲ್ಕಲ್ ಫೇಮಸ್ ಇದೆ. ಇಲ್ಕಲ್ಲು, ರಬಕವಿ, ಬನಹಟ್ಟಿ ಇಲ್ಲೆಲ್ಲ ಏನಾಗ್ತದಪ್ಪ ಅಂದ್ರೆ ಕೈಮಗ್ಗದ ಮತ್ತು ವಿದ್ಯುತ್ ಮಗ್ಗದಿಂದ ಅಲ್ಲಿ ಸೀರೆಗಳು ಉತ್ಪಾದನೆ ಆಗ್ತವೆ. ಅವುಗಳು ಕೂಡ ಏನಾಗಿವಪ್ಪ ಅಂದ್ರೆ GI ಟ್ಯಾಗ್ ಕೂಡ ಸಂಬಂಧಪಟ್ಟವ. ದೆನ್ ಕರದಂಟದ ಗೋಕಾಕ ಇಸ್ ಅ ಫೇಮಸ್ ಫಾರ್ ಕರದಂಟ. ದೆನ್ ನೆಕ್ಸ್ಟ್ ಇನ್ನ ಖನಿಜಾಂಶ ಅಂತ ಬಂದಾಗ ಬೆಳಗಾವಿ ಒಳಗ ಹೈಯೆಸ್ಟ್ ಅಲ್ಯೂಮಿನಿಯಂನ ಉತ್ಪಾದನೆ ಆಗ್ತದ. ಕರ್ನಾಟಕದೊಳಗ ಅತಿ ಹೆಚ್ಚು ಅಲ್ಯೂಮಿನಿಯಂ ಉತ್ಪಾದನೆ ಆಗುವಂತಹ ಜಿಲ್ಲೆ ದಟ್ ಈಸ್ ಬೆಳಗಾವಿ. ಒಂದ್ ಕಡೆ ಸಾಧ್ಯ ಇತ್ತಂದ್ರೆ ನೋಟ್ ಮಾಡಿಕೊಳ್ಳೋ ಸಾಧ್ಯ ಆಗಲಿ, ಇವೆಲ್ಲವೂ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ದೆನ್ ನೆಕ್ಸ್ಟ್ ಹಿಂಗೆ ಎಲ್ಲ ಪ್ರಶ್ನೆ ಕೇಳ್ತಾನೆ. ಈಗ ನಂಜನಗೂಡು ಈಸ್ ಫೇಮಸ್ ಫಾರ್ ರಸಬಾಳೆ ಅಂತ ಕರೀತಾರೆ. ಈ ರೀತಿಯಾಗಿ ಒಂದೊಂದು ಇನ್ನು ಹೆಚ್ಚಾಗಿದ್ದಾವೆ. ಅವುಗಳನ್ನ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದಾಗ ಚರ್ಚೆ ಮಾಡೋಣ. ಅದಕ್ಕೂ ಹೆಚ್ಚಾಗಿ ಇಲ್ಲಿ ಒಂದು ಸ್ವಲ್ಪ ಗಮನಿಸ್ರಿ, ಇದು ಬಹುಶಃ ಎಲ್ಲಿಯೂ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ. 2019 ಮತ್ತು 20ನೇ ಸಾಲಿನ ಬಜೆಟ್ ಬಂಧನೆ ಆಗುವ ಸಂದರ್ಭದೊಳಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದೊಳಗ ಇಲ್ಲೇನಾಗ್ತದೆ, ಕಾಂಪೀಟ್ ವಿತ್ ಚೀನಾ ಅನ್ನುವಂತಹ ಯೋಜನೆ ತಗೊಂಡ್ ಬಂದ್ರು. ಕಾಂಪೀಟ್ ವಿತ್ ಚೀನಾ ಯೋಜನೆ ಅಂದ್ರೆ ಇವತ್ತು ನಾವೆಲ್ಲ ಬಹುತೇಕ ಏನ್ ಮಾಡಿದ್ವಿ, ಯಾವುದೇ ವಸ್ತುಗಳನ್ನ ಉತ್ಪಾದನೆ ಮಾಡಬೇಕಾಗಿತ್ತು ಅಥವಾ ಬಳಕೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಒಂದು ಸಣ್ಣ ವಸ್ತುವಿನಿಂದ ಹಿಡ್ಕೊಂಡು ಅತಿ ದೊಡ್ಡ ವಸ್ತುಗಳು ನಾವು ಚೀನಾದ ಮೇಲೆ ಅವಲಂಬನೆ ಆಗಿದ್ದಾರೆ. ಈ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿಕ್ಕೆ ಅಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳನ್ನು ಇಲ್ಲೇ ನಿರ್ಮಾಣ ಮಾಡಿದ್ರೆ ಆಯ್ತು ಅಂತಂದೇಳಿ ಕಾಂಪೀಟ್ ವಿತ್ ಚೀನಾ ಯೋಜನೆ ಅಂತ ಸರ್ಕಾರ ಜಾರಿ ತಗೊಂಡ್ಬರ್ತದ. ಆ ಸರ್ಕಾರ ಜಾರಿ ತಂದಂತಹ ಯೋಜನೆಯಲ್ಲಿ ಕರ್ನಾಟಕದೊಳಗ ಪ್ರಮುಖ ಪ್ರದೇಶಗಳೇನದು ಕೈಗಾರಿಕಾ ಉದ್ಯಮಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಆ ರೀತಿಯ ಕೈಗಾರಿಕಾ ಉದ್ಯಮಗಳು ಅಂತ ಬಂದಾಗ ಇಲ್ಲಿ ಒಂದಿಷ್ಟು ನೋಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿ. ಬೀದರ್ನಲ್ಲಿ ಕೃಷಿ ಉತ್ಪಾದನಾ ಘಟಕವನ್ನ ನಿರ್ಮಾಣ ಮಾಡಿತು. ಅಂದ್ರೆ ಕೃಷಿ ಸಾಮಗ್ರಿಗಳ ಉತ್ಪಾದನಾ ಘಟಕ
ಬೀದರ್. ಕೃಷಿ ಸಾಮಗ್ರಿಗಳ ಉತ್ಪಾದನಾ ಘಟಕ ಬೀದರ್. ದೆನ್ ವಸ್ತ್ರೋದ್ಯಮ ಘಟಕ ಬಳ್ಳಾರಿ. ವಸ್ತ್ರೋದ್ಯಮ ಘಟಕ ಬಳ್ಳಾರಿ. ದೆನ್ ಆಟಿಕೆ ಸಾಮಗ್ರಿಗಳ ಘಟಕ ಕೊಪ್ಪಳ. ಅವಾಗೇನು ಈ ಯೋಜನೆ ಘೋಷಣೆ ಆಗಿತ್ತಲ್ಲ, ಆ ಯೋಜನೆಯ ಘೋಷಣೆಯ ಪರಿಣಾಮ ಈ ವರ್ಷ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಹೊರಟದ. ದೆನ್ ಐಸಿ ಚಿಪ್ ಉತ್ಪಾದನೆ ಘಟಕ ಅಂತ ಬರ್ತದ. ಐಸಿ ಚಿಪ್ ಮೆಮರಿ ಕಾರ್ಡ್ ತರ ಇರ್ತದ. ಆ ಉತ್ಪಾದನಾ ಘಟಕವನ್ನ ಮೈಸೂರೊಳಗೆ ನಿರ್ಮಾಣ ಮಾಡುವಂತಹ ಗುರಿಯನ್ನು ಇಟ್ಕೊಂಡದ. ಐಸಿ ಚಿಪ್ ಘಟಕ ಮೈಸೂರು. ದೆನ್ ನೆಕ್ಸ್ಟ್ ಮೊಬೈಲ್ ಬಿಡಿಭಾಗಗಳ ಉತ್ಪಾದನಾ ಘಟಕ. ಮೊಬೈಲ್ ಬಿಡಿಭಾಗಗಳ ಉತ್ಪಾದನಾ ಘಟಕ ದೊಡ್ಡಬಳ್ಳಾಪುರ. ಯಾಕೆ ನಾನು ಇಲ್ಲಿ ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ವಾಯ್ಸ್ ಸ್ವಲ್ಪ ಎಕೋ ಆಗ್ತಾ ಇದೆ. ಆ ಎಕೋ ಆಗೋ ಪರಿಣಾಮ ನಿಮ್ಗೆ ವರ್ಡ್ಗಳು ಸ್ಪಷ್ಟವಾಗಿ ತಿಳ್ಕೊಳಕ ಸ್ವಲ್ಪ ಕೊರತೆ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ನಿಧಾನವಾಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಸುಧಾರಿಸ್ಕೊಳ್ರಿ. ದೆನ್ ನೆಕ್ಸ್ಟ್ ಈ ರೀತಿಯಾಗಿ ಕೆಲವೊಂದು ಉದ್ಯಮಗಳನ್ನ ಕರ್ನಾಟಕದೊಳಗೆ ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊಂಟದ. ಜೊತೆಗೆ ಈ ಫಿಟ್ನೆಸ್ ಮತ್ತು ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಘಟಕ ಅಂತ ಬರ್ತದ. ಫಿಟ್ನೆಸ್ ಮತ್ತು ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಘಟಕ ತುಮಕೂರಿನೊಳಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಕೆಲವೊಂದು ಉತ್ಪಾದನಾ ಘಟಕಗಳಿಂದಾಗಿ ನನ್ನ ಮುಂದೆ ಪ್ರಶ್ನೆ ಕೇಳ್ತಾ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಫುಡ್ ಪಾರ್ಕ್ಗಳ ನಿರ್ಮಾಣ ಆದ ಸಂದರ್ಭದಲ್ಲಿ ಹಿಂಗೆ ಪ್ರಶ್ನೆ ಕೇಳಿದ ನೋಡ್ರಿ. ಕಾರ್ಟಿಗ್ ಇಸ್ ಫೇಮಸ್ ಫಾರ್ ರೈಸ್ ಟೆಕ್ನೋ ಪಾರ್ಕ್, ತೊಗರಿ ಪಾರ್ಕ್, ಮೇಜ್ ಪಾರ್ಕ್, ಸ್ಪೈಸ್ ಪಾರ್ಕ್ ಅಂತೇಳಿ ಹೆಂಗೆ ಪ್ರಶ್ನೆ ಕೇಳಿದ್ನೋ ಅದೇ ರೀತಿಯಾಗಿ ಈ ತರ ಎಲ್ಲ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ನೆನ್ಪಿಟ್ಕೊಡ್ರಿ. ಅದಕ್ಕಿಂತ ಹೆಚ್ಚಾಗಿ ಜೊತೆಗೆ ಇಲ್ಲಿ ಏನಾಗ್ತದೆ ಅಂದ್ರೆ 2019 ಮತ್ತು 25ರವರೆಗೆ ಏನಾಗಿದೆ, ಈಗ ಜವಳಿ ನೀತಿ ಅಂದ್ರೆ ನಿರ್ಮಾಣ ಆಗದ. ಜವಳಿ ನೀತಿ ಅದು ಎಕನಾಮಿಕ್ ಸರ್ವೆ ಹೇಳ್ಬೇಕಾದ್ರೆ ಹೇಳ್ತೀನಿ. ಈ ಜವಳಿ ನೀತಿಯ ಒಳಗೆ ಇವನ್ ರೇಷ್ಮೆ ಕೃಷಿನೂ ಕೂಡ ತಗೊಂಡು ಬಂದಾನ. ಇಲ್ಲಿ ರೇಷ್ಮೆ ಅಭಿವೃದ್ಧಿ ಆಗ್ಬೇಕಾಗಿತ್ತನಪ್ಪ ಅಂದ್ರೆ ಇಲ್ಲಿ ಏನಾಗಬೇಕು, ಹಿಪ್ಪು ನೇರಳೆ ಕೃಷಿ ಜಾಸ್ತಿ ಆಗ್ಬೇಕು. ಯಾವುದು ಫ್ರೆಂಡ್ಸ್? ಹಿಪ್ಪು ನೇರಳೆಯ ಕೃಷಿ ಜಾಸ್ತಿ ಆಗ್ಬೇಕು. ಏನಿದೆ ಹಿಪ್ಪು ನೇರಳೆ ಅಂತ ಬಂದಾಗ ಈ ಹಿಪ್ಪು ನೇರಳೆ ಇದೇನಾಗ್ತದ, ರೇಷ್ಮೆ ಹುಳುಗಳ ಆಹಾರ ಆಗ್ತದೆ. ರೇಷ್ಮೆಯಲ್ಲಿ ನೂಲನ್ನು ಪಡಿಬೇಕಾಗಿತ್ತಂದ್ರೆ ರೇಷ್ಮೆಯ ಹುಳು ಏನಾಗಬೇಕು, ಬಲ್ತ್ಕೋಬೇಕು, ಅಂದ್ರೆ ಪುಷ್ಟಿ ಆಗ್ಬೇಕು. ಅದಕ್ಕೆ ಪುಷ್ಟಿ ಆಗೋದಕ್ಕೆ ಸೂಕ್ತ ಆಹಾರ ಯಾವುದು ಅಂದ್ರೆ ಹಿಪ್ಪು ನೇರಳೆ. ಈ ಹಿಪ್ಪು ನೇರಳೆಯ ಕೃಷಿಗೆ ಕರ್ನಾಟಕ ಸರ್ಕಾರ ಇವತ್ತು ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದೆ. ನಾಳೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ರೇಷ್ಮೆ ಹುಳುವಿನ ಆಹಾರ ಯಾವುದು ಅಂತ ಬಂದಾಗ ಇಲ್ಲಿ ಯಾವ ಎಲೆಯನ್ನ ಬಳಕೆ ಮಾಡ್ತಾರೆ ಅಂದ್ರೆ ಹಿಪ್ಪು ನೇರಳೆಯನ್ನ ಬಳಕೆ ಮಾಡ್ತಾರೆ. ಆ ಕೃಷಿಯು ಕೂಡ ಅತಿ ಹೆಚ್ಚಾಗಿ ಪ್ರೆಸೆಂಟ್ ಕರ್ನಾಟಕದೊಳಗಿರೋದಿಲ್ಲ ಅಂತಂದ್ರೆ ರಾಮನಗರದೊಳಗ. ಅದನ್ನು ಕೂಡ ಪ್ರಶ್ನೆ ಕೇಳ್ತಿರ್ತಲ್ಲ, ನೆನಪಲ್ಲಿ. ಸೊ ಇದಿಷ್ಟು ದೊಡ್ಡಬಳ್ಳಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಕೈಗಾರಿಕಾ ಉದ್ಯಮಗಳು ಕರ್ನಾಟಕದಲ್ಲಿ. ದೆನ್ ನೆಕ್ಸ್ಟ್ ಇದೇ ರೇಷ್ಮೆ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆ ಇದೆ, ಸರಿಯಾಗಿ ಗಮನಿಸ್ರಿ. ಆ ಪ್ರಶ್ನೆ ಏನು ಅಂತಂದ್ರೆ, ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಡ್ಯಾಶ್ ಅನ್ನು ಆಹಾರವಾಗಿ ನೀಡಲಾಗುತ್ತದೆ. ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಡ್ಯಾಶ್ ಅನ್ನು ಆಹಾರವಾಗಿ ನೀಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಮೊದಲನೇದು ತಾಳೆ ಎಲೆಗಳು, ಎರಡನೇದು ಹಿಪ್ಪು ನೇರಳೆ, ಮೂರನೇದು ಮಾವಿನ ಎಲೆಗಳು, ನಾಲ್ಕನೇದು ಬೇವಿನ ಎಲೆಗಳು. ದೆನ್ ಸಿಲ್ಕ್ ವಾರ್ಮ್ಸ್ ಆರ್ ಫೆಡ್ ಮೋಸ್ಟ್ಲಿ ಆನ್ ಡ್ಯಾಶ್. ಸಿಲ್ಕ್ ವಾರ್ಮ್ಸ್ ಆರ್ ಫೆಡ್ ಮೋಸ್ಟ್ಲಿ ಆನ್ ಡ್ಯಾಶ್. ಫಸ್ಟ್ ಒನ್ ಪಾಮ್ ಲೀವ್ಸ್, ಸೆಕೆಂಡ್ ಒನ್ ಮಲ್ಬೆರಿ ಲೀವ್ಸ್, ಥರ್ಡ್ ಒನ್ ಮ್ಯಾಂಗೋ ಲೀವ್ಸ್, ಫೋರ್ತ್ ಒನ್ ನೀಮ್ ಲೀವ್ಸ್ ಅಂತ ಇದೆ. ಪಾಮ್, ಮಲ್ಬರಿ, ಮ್ಯಾಂಗೋ, ನೀಮ್. ಸೊ ನಿಮ್ಗೆ ಗೊತ್ತಾಯ್ತು ಇಲ್ಲಿ. ಸೊ ಮಲ್ಬರಿ ಲೀವ್ಸ್ ಇಸ್ ನಥಿಂಗ್ ಬಟ್ ಹಿಪ್ಪು ನೇರಳೆ ಅಂತಿದ್ದೇವೆ. ಸೊ ರೇಷ್ಮೆ ಹುಳುಗಳಿಗೆ ಅತಿ ಹೆಚ್ಚಾಗಿ ಆಹಾರವನ್ನಾಗಿ ಬಳಕೆ ಮಾಡುವಂತಹ ವಸ್ತು ಅಥವಾ ಎಲೆ ಯಾವುದು ಅಂತಂದ್ರೆ ಹಿಪ್ಪು ನೇರಳೆ. ಇದು ಕೂಡ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕವರ್ ಆಗ್ತು. ಸರಿ, ಹಾಗಾದ್ರೆ ಇಲ್ಲಿಗೆ 12 ಮತ್ತು 13 ಪ್ರಶ್ನೆಗಳಾದವು. ದೆನ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. ಸರಿ, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು? ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು? ಎ ರಾಜಸ್ಥಾನ, ಬಿ ಮಹಾರಾಷ್ಟ್ರ, ಸಿ ಮಧ್ಯಪ್ರದೇಶ್, ಡಿ ಉತ್ತರ ಪ್ರದೇಶ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ಟರ್ಮ್ಸ್ ಆಫ್ ಏರಿಯಾ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ಟರ್ಮ್ಸ್ ಆಫ್ ಏರಿಯಾ? ಎ ರಾಜಸ್ಥಾನ್, ಬಿ ಮಹಾರಾಷ್ಟ್ರ, ಸಿ ಮಧ್ಯಪ್ರದೇಶ್, ಡಿ ಉತ್ತರ ಪ್ರದೇಶ್. ಎಸ್, ಗಮನಿಸಿ ಫ್ರೆಂಡ್ಸ್, ಇಲ್ಲಿ ವಿಸ್ತೀರ್ಣದ ವ್ಯಾಪ್ತಿಯೊಳಗಂತ ಬಂದಾಗ ನಿಮ್ಗೆಲ್ಲರೂ ಗೆಸ್ ಮಾಡಿರ್ತೀರಿ. ಈಗ ಭಾರತದೊಳಗೆ
ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತದ ರಾಜಸ್ಥಾನ. ವಿಸ್ತೀರ್ಣದ ವ್ಯಾಪ್ತಿಯೊಳಗ ಅತಿ ದೊಡ್ಡ ರಾಜ್ಯ ಯಾವುದು ಅಂತಂದ್ರೆ ರಾಜಸ್ಥಾನ. ರಾಜಸ್ಥಾನದ ನಂತರ ಈಗ ಪ್ರೆಸೆಂಟ್ ಭಾರತದೊಳಗ ಎರಡನೇದು, ಈಗ ಇಷ್ಟ ಆದ್ಮೇಲೆ ಮುಗೀತು. ನಾಳೆ ಈಗ ಗ್ರೂಪ್ ಸಿ ನಂತಹ ಎಕ್ಸಾಮು, SDA ಮತ್ತು FDA, KS ನಂತಹ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಏನಾಗ್ತಾನೆ, ಇವನ್ ಇವತ್ತು PSIಗೂ ಕೂಡ ಇದೇ ಮಾದರಿಯನ್ನ ಅನುಸರಿಸ್ತಾ ಇದ್ದಾನೆ. ಏನ್ ಅನುಸರಿಸ್ತಾನೆ? ರಾಜಸ್ಥಾನದ ನಂತರ ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲ ರಾಜಸ್ಥಾನದ ನಂತರ ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವ ರಾಜ್ಯಗಳ ಕ್ರಮವಾಗಿ ಗುರುತಿಸಿ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಈ ರೀತಿ ಕ್ರಮವಾಗಿ ಗುರುತಿಸಿ ಅಥವಾ ನಂತರದ್ದು ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ಕನಿಷ್ಠ ನಮ್ಗ ಒಂದು 5 ರಾಜ್ಯಗಳದ್ದು ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಇರಬೇಕು. ಸೊ ಆ ದೃಷ್ಟಿಕೋನದೊಳಗೆ ನೋಡಿದಾಗ ಮೊದಲನೇದೀಗ ಅತಿ ಹೆಚ್ಚು ವಿಸ್ತೀರ್ಣ ಅಂತ ಬಂದಾಗ ರಾಜಸ್ಥಾನ, ಎರಡನೇದು ಮಧ್ಯಪ್ರದೇಶ, ದೆನ್ ಮೂರನೇದು ಮಹಾರಾಷ್ಟ್ರ, ದೆನ್ ನಾಲ್ಕನೇದು ಉತ್ತರ ಪ್ರದೇಶ ಆದ್ಮೇಲೆ ಐದನೇದು ಯಾವುದು ಅಂತಂದ್ರೆ ದಟ್ ಈಸ್ ಗುಜರಾತ್. ಇದೇನಪ್ಪಾ ಅಂತಂದ್ರೆ ಭಾರತದೊಳಗ ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವಂತಹ ಮೊದಲ 5 ರಾಜ್ಯಗಳು ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಗುಜರಾತ್. ಇವೇನಪ್ಪಾ ಅಂದ್ರೆ ಭಾರತದೊಳಗ ಅತಿ ಹೆಚ್ಚು ಭೂ ವಿಸ್ತೀರ್ಣವನ್ನು ಹೊಂದಿರುವ ಮೊದಲ 5 ರಾಜ್ಯಗಳು. ಆ ರಾಜಸ್ಥಾನದ ನಂತರ ಆದ್ರೂ ಕೇಳಿ, ಮಧ್ಯಪ್ರದೇಶ ಅಥವಾ ಏನೇ ಕ್ರಮವಾಗಿ ಏನೇ ಕೇಳಿ, ಸೊ ಇವಿಷ್ಟು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ದೆನ್ ಇದನ್ನ ಗಮನಿಸಿದಾಗ ಇನ್ನ ಭೂ ವಿಸ್ತೀರ್ಣದ ವ್ಯಾಪ್ತಿಯೊಳಗ ಕರ್ನಾಟಕ ಪ್ರೆಸೆಂಟ್ ಭಾರತದ ಎಷ್ಟನೇ ಅತ್ಯಂತ ದೊಡ್ಡ ರಾಜ್ಯ ಅಂತ ಪ್ರಶ್ನೆ ಮಾಡ್ತಾನೆ. ಇದು ಆಲ್ರೆಡಿ ಪ್ರಶ್ನೆ ಮಾಡ್ಯಾನ ನೋಡ್ರಿ. ಪ್ರೆಸೆಂಟ್ ಕರ್ನಾಟಕ ಭಾರತದ ಎಷ್ಟನೆಯ ಅತಿ ದೊಡ್ಡ ರಾಜ್ಯ ಅಂತ ಪ್ರಶ್ನೆ ಮಾಡಿದ ಅಂದ್ರೆ ಪ್ರೆಸೆಂಟ್ ಇದು ಎಷ್ಟನೇ ಅತಿ ದೊಡ್ಡ ರಾಜ್ಯ ಅಂತಂದ್ರೆ 6ನೇ ಅತಿ ದೊಡ್ಡ ರಾಜ್ಯ. ಇಲ್ಲಿ 2 ಡೇಟ್ಗಳನ್ನು ಕೊಡ್ತೀನಿ, ಆ ಡೇಟ್ ನೆನಪಿರಲಿ. ಜೂನ್ 2, 2014ಕ್ಕಿಂತ ಪೂರ್ವದಲ್ಲಿ, ಜೂನ್ 2, 2014 ಈ ಡೇಟ್ ಏನಪ್ಪಾ ಅಂತಂದ್ರೆ ಆಂಧ್ರ ಪ್ರದೇಶದಿಂದ ಡಿವೈಡ್ ಆಗಿ ತೆಲಂಗಾಣ ರಾಜ್ಯ ಉದಯ ಆಯಿತು. ಆಂಧ್ರ ಪ್ರದೇಶದಿಂದ ಡಿವೈಡ್ ಆಗಿ ತೆಲಂಗಾಣ ರಾಜ್ಯ ಉದಯ ಆಯಿತು ಜೂನ್ 2. ಇದು ನೆನಪಿರಲಿ. ಇದಕ್ಕಿಂತ ಮುಂಚೆ ಆಂಧ್ರ ಪ್ರದೇಶ ಕರ್ನಾಟಕಕ್ಕಿಂತ ದೊಡ್ಡ ರಾಜ್ಯ ಆಗಿತ್ತು. ಸೊ ಅವಾಗ ಜೂನ್ 2, 2014ಕ್ಕಿಂತ ಮುಂಚೆ ಕರ್ನಾಟಕ ವಿಸ್ತೀರ್ಣದೊಳಗೆ 8ನೇ ಸ್ಥಾನದಲ್ಲಿ ಇತ್ತು. 2014 ಜೂನ್ 2ಕ್ಕಿಂತ ಮುಂಚೆ 8ನೇ ಸ್ಥಾನದಲ್ಲಿತ್ತು. ಯಾವಾಗ ಆಂಧ್ರ ಪ್ರದೇಶ ತೆಲಂಗಾಣ ಸಪರೇಟ್ ಆದವು ಅವಾಗ ನಂತರ ಏನಾಯ್ತು, 7ನೇ ಸ್ಥಾನಕ್ಕೆ ಬಂತು. ಇದಾದ್ಮೇಲೆ ಮತ್ತೊಂದು ಡೇಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ. ಅಕ್ಟೋಬರ್ 31, 2019 ಅಕ್ಟೋಬರ್ 31, 2019ಕ್ಕೆ ಇಲ್ಲೇನಾಯ್ತು, ಜಮ್ಮು ಕಾಶ್ಮೀರ ಡಿವೈಡ್ ಆಗಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತಂದೇಳಿ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ನಿರ್ಮಾಣಗೊಂಡು. ಆಕ್ಚುಲಿ ಈ ಜಮ್ಮು ಕಾಶ್ಮೀರವನ್ನ ಪ್ರತ್ಯೇಕ ಎಷ್ಟರಲ್ಲಿ ಘೋಷಣೆ ಮಾಡಿತು ಅಂದ್ರೆ ಆಗಸ್ಟ್ 5, 2019ರಂದು ಈ ಜಮ್ಮು ಕಾಶ್ಮೀರವನ್ನ 370 ವಿಶೇಷ ಸ್ಥಾನಮಾನದಿಂದ ಮುಕ್ತಗೊಳಿಸಿ ಆ 2 ಪ್ರದೇಶಗಳನ್ನ ಈ ಕೇಂದ್ರಾಡಳಿತ ಪ್ರದೇಶಗಳಾಗಿ ಡಿವೈಡ್ ಮಾಡುತ್ತೆ ಅಂತೇಳಿ ಘೋಷಣೆ ಮಾಡಿದ್ದು ಆಗಸ್ಟ್ 5, 2019. ಆದ್ರೆ ಅಧಿಕೃತವಾಗಿ ಅವು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಭಾರತದ ಆಡಳಿತ ವ್ಯಾಪ್ತಿಗೆ ಸೇರ್ಪಡೆಗೊಂಡಿದ್ದು ಯಾವಾಗ ಅಂದ್ರೆ ಅಕ್ಟೋಬರ್ 31, 2019. ಈ ಅಕ್ಟೋಬರ್ 31 ನಿಮ್ಗೆ ಗೊತ್ತದ. ಅಕ್ಟೋಬರ್ 31 ನಾವು ಈ ಯಾವುದನ್ನಂತ ಗುರುತಿಸ್ತೇವೆ, ಅಕ್ಟೋಬರ್ 31 ನಾವು ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನ ಆಗಿರೋದ್ರಿಂದ ಆ ದಿನವನ್ನ ನಾವು ಏಕತಾ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಅಕ್ಟೋಬರ್ 31, 2019ಕ್ಕೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ರಾಜ್ಯ ಇದ್ದಿದ್ದು ಪ್ರತ್ಯೇಕಗೊಂಡು 2 ಕೇಂದ್ರಾಡಳಿತ ಪ್ರದೇಶ ಆದವು. ಈಗ ಪ್ರೆಸೆಂಟ್ ಭಾರತದೊಳಗೆ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ. 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ. ಸೊ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶಗಳ ವ್ಯಾಪ್ತಿಯೊಳಗ ಪ್ರೆಸೆಂಟ್ ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವ ಮೊದಲ 5 ರಾಜ್ಯಗಳಂದ್ರೆ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಮತ್ತು ಗುಜರಾತ್. ಕರ್ನಾಟಕ ಪ್ರೆಸೆಂಟ್ 6ನೇ ಸ್ಥಾನದಲ್ಲಿರೋದು. ಈ 2 ಡೇಟ್ಗಳನ್ನ ನೆನಪಿರಲಿ. ಇಲ್ಲಿನೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ, ಯಾವಾಗ ಇವು ಡಿವೈಡ್ ಆದವು ಅಂತ ಹೇಳಿ. ಇದರ ಜೊತೆಗೆ
ಮತ್ತೆ ಈಗ ಭಾರತದಷ್ಟೇ ಡಿವೈಡ್ ಮಾಡಿ ಮತ್ತೆ ಕರ್ನಾಟಕದ ಬಿಟ್ಟರೆ ಹೆಂಗ್ರಿ ಅಂತ ಹೇಳಿ ಅದನ್ನು ಕೂಡ ಪ್ರಶ್ನೆ ಕೇಳ್ತಿರ್ತಾನ. ಇದನ್ನು ನೆನಪಿರ್ಲಿ, ಇದು ಒಂದ್ ಸ್ವಲ್ಪ ನೆನಪಿಟ್ಕೊಡ್ರಿ. ಕರ್ನಾಟಕದೊಳಗ ಅತಿ ಹೆಚ್ಚು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಅಂತ ಬಂದಾಗ ನಿಮ್ಗೆರಡು ಗೊತ್ತದ ಬೆಳಗಾವಿ. ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಪ್ರೆಸೆಂಟ್ ಬೆಳಗಾವಿ. ಬೆಳಗಾವಿ ನಂತರ ಯಾವಿದಾವೆ ಅವುಗಳನ್ನು ಒಂದ್ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಬೆಳಗಾವಿ ಆದ್ಮೇಲೆ ಕಲಬುರಗಿ, ಕಲಬುರಗಿ ಆದ್ಮೇಲೆ ತುಮಕೂರು, ತುಮಕೂರು ಆದ್ಮೇಲೆ ವಿಜಯಪುರ, ತುಮಕೂರು ಆದ್ಮೇಲೆ ವಿಜಯಪುರ, ವಿಜಯಪುರದ ನಂತರ ಉತ್ತರ ಕನ್ನಡ. ಇವೇನಪ್ಪ ಅಂದ್ರೆ ಕರ್ನಾಟಕದೊಳಗ ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವ ಮೊದಲ 5 ಜಿಲ್ಲೆಗಳು. ಕರ್ನಾಟಕದೊಳಗ ಅತಿ ಹೆಚ್ಚು ಭೂ ವಿಸ್ತೀರ್ಣ ಹೊಂದಿರುವ ಮೊದಲ 5 ಜಿಲ್ಲೆಗಳು ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ ಮತ್ತು ಉತ್ತರ ಕನ್ನಡ. ಭಾರತದೊಳಗೆ ಬಂದಾಗ ಇವೆಲ್ಲ ಏನಪ್ಪಾ ಅಂತಂದ್ರೆ ಭೂ ವಿಸ್ತೀರ್ಣದ ಆಧಾರದ ಮೇಲೆ, ಜನಸಂಖ್ಯೆಯ ಆಧಾರದ ಮೇಲೆ ಅಂತ ಬಂದಾಗ ಉತ್ತರ ಪ್ರದೇಶ ಮೊದಲನೇ ಸ್ಥಾನ. ಇನ್ನು ಭೂ ವಿಸ್ತೀರ್ಣದೊಳಗ ಅತ್ಯಂತ ಕೊನೆಯ ಸ್ಥಾನದಲ್ಲಿರುವಂತಂದ್ರೆ ಪ್ರೆಸೆಂಟ್ ಗೋವಾ. ಜನಸಂಖ್ಯೆಯೊಳಗ ಕಡಿಮೆ ಅಂತ ಬಂದಾಗ ಸಿಕ್ಕಿಂ. ಕರ್ನಾಟಕದೊಳಗೆ ವಿಸ್ತೀರ್ಣ ಅಂತ ಬಂದಾಗ ಬೆಳಗಾವಿ ಹೈಯೆಸ್ಟ್, ಜನಸಂಖ್ಯೆ ಅಂತ ಬಂದಾಗ ಬೆಂಗಳೂರು ನಗರ. ವಿಸ್ತೀರ್ಣದೊಳಗ ಕಡಿಮೆ ಅಂತ ಬಂದಾಗ ಕರ್ನಾಟಕದೊಳಗ ದಟ್ ಈಸ್ ಬೆಂಗಳೂರು ನಗರನೇ ಬರ್ತದೆ. ಮತ್ತೆ ವಿಸ್ತೀರ್ಣದೊಳಗ ಕಡಿಮೆ ಅಂತ ಬಂದಾಗ, ಜನಸಂಖ್ಯೆ ಒಳಗ ಕಡಿಮೆ ಅಂತ ಬಂದಾಗ ದಟ್ ಈಸ್ ಕೊಡಗು. ಇವಿಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಇಲ್ಲಿ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಇದೇ ಎಕ್ಸಾಮ್ ಒಳಗ ಮತ್ತೊಂದು ಪ್ರಶ್ನೆ ಇದೆ, ಅದು ಕರ್ನಾಟಕದ ವಿಸ್ತೀರ್ಣದ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಡ್ರಿ. ಆ ಪ್ರಶ್ನೆಗೆ ನೀವು ಕೂಡ ಸುಲಭವಾಗಿ ಉತ್ತರ ಕೊಟ್ಬಿಡ್ತೀರಿ. ಇಲ್ಲಿ ನೋಡ್ರಿ, ಪ್ರಶ್ನೆ ಈ ರೀತಿ ಇದೆ: ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತಂದ್ರೆ ಇದೆ. RSI 2020 ಒಳಗನೆ ಕೇಳಿದಂತ ಪ್ರಶ್ನೆ ಇದು. ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಎ ಬೆಳಗಾವಿ, ಬಿ ಕಲಬುರಗಿ, ಸಿ ಉತ್ತರ ಕನ್ನಡ, ಡಿ ಬಳ್ಳಾರಿ ಅಂತೇಳಿ. ಸೊ ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ ಅಂತ ಕೇಳಿದಾನೆ. ಹೈಯೆಸ್ಟ್ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ ಅಂತ ಕೇಳಿದಾನೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ? That one is ಬೆಳಗಾವಿ, ಕಲಬುರಗಿ, ದೆನ್ ಉತ್ತರ ಕನ್ನಡ, ಬಳ್ಳಾರಿ ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ನಿಮ್ಗೆಲ್ಲರಿಗೂ ಉತ್ತರ ನೋಡಿ, ಇದೆಲ್ಲ ಚರ್ಚೆ ಮಾಡಿದಲ್ಲ. ಸೊ ಸರಿಯಾದ ಉತ್ತರ ಬೆಳಗಾವಿನೇ ಆಗ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹೆಚ್ಚೆಚ್ಚು ಪ್ರಶ್ನೆ ಕೇಳ್ತಿರ್ತಾನೆ. ಸೊ ಅವೆಲ್ಲವುಗಳನ್ನ ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ವಿ ಅಂದ್ರೆ ಅದ್ರ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಕ್ಲಾರಿಫೈ ಮಾಡ್ಕೊಳ್ಬಿಡ್ತೀವಿ ಅಂತ ಅರ್ಥ. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಆದ್ರೂ ಒಂದ್ ಸ್ವಲ್ಪ ಮುಂದೆ ಏನ್ ಕೇಳ್ಬೋದು ಅನ್ನೋ ಆಧಾರದ ಮೇಲೆ ನೆನ್ಪಿಟ್ಕೊಳ್ರಿ. ಇದಿಷ್ಟು ಇವತ್ತಿಗೆ ಸಂಬಂಧಪಟ್ಟಿರೋದು. ಸುಮಾರು 6 ರಿಂದ 7 ಪ್ರಶ್ನೆಗಳನ್ನ ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಇಲ್ಲಿಯವರೆಗೂ ನನ್ನ ತರಗತಿಯನ್ನ ವೀಕ್ಷಿಸಿ ಉತ್ತಮವಾದಂತಹ ಸಪೋರ್ಟ್ ನೀಡಿದಿರಿ, ಉತ್ತಮವಾದಂತಹ ಕಮೆಂಟ್ ಮಾಡ್ತಾ ಇದ್ದೀರಿ. ಈ ಬೆಂಬಲ ನನ್ನ ಮುಂದಿನ ತರಗತಿಗಳು ಕೂಡ ಹೀಗೆ ಇರಲಿ. ಮುಂದಿನ ತರಗತಿಯಲ್ಲಿ ಇವತ್ತೇನೋ ತಾಂತ್ರಿಕ ಕೆಲವೊಂದು ಕೊರತೆಗಳಿದಾವೋ ಆ ಕೊರತೆಗಳನ್ನು ನೀಗಿಸಿಕೊಂಡು ಇನ್ನು ವಿಡಿಯೋವನ್ನ ನನ್ನ ಸಾಮರ್ಥ್ಯದಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಉತ್ತಮವಾಗಿ ಕ್ಲಾರಿಟಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಒಳ್ಳೆ ಕಾನ್ಸೆಪ್ಟ್ ಇದೆ. ಮತ್ತೆ ಈ ಭಾರತಗಳ ಬೀಸುವಿಕೆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಆ ಕಾನ್ಸೆಪ್ಟ್ ಅನ್ನ ಮೊದಲು ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಒಂದು 3-4 ಪ್ರಶ್ನೆಗಳಿದಾವೆ, ಅವುಗಳೆಲ್ಲವನ್ನ ಕವರ್ ಮಾಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಆದ್ಮೇಲೆ ಇದುವರೆಗೂ ನನ್ನ ಈ ಒಂದು ಚಾನಲ್ಗೆ ಅಥವಾ ಈ ಕ್ಲಾಸ್ಗೆ ಕೂಲಂಕುಷವಾಗಿ ಕುತ್ಕೊಂಡು ಅವಲೋಕನ ಮಾಡಿ ಇದಕ್ಕೆ ಸಹಕಾರ ನೀಡಿರುವಂತಹ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಆದರೆ ಒಂದು ಮಾತು, ಇದುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಒತ್ತೋದು ಬರೀ. ಯಾಕಂದ್ರೆ ಮುಂದೆ ನಾನು ಬರುವಂತಹ ಅಷ್ಟು ಕ್ಲಾಸ್ಗಳು ನಿಮ್ಗೆ ತಲುಪಬೇಕಾಗಿತ್ತು, ನೋಟಿಫಿಕೇಶನ್ ಬರಬೇಕಾಗಿತ್ತು, ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ಆಮೇಲೆ ನೋಟಿಫಿಕೇಶನ್ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಿಮ್ಗೆ ತಲುಪುತ್ತೆ. ಆವಾಗ ನೀವು ರಿಮೈಂಡರ್ ಆನ್ ಮಾಡಿಕೊಡ್ರಿ. ಪಕ್ಕದಲ್ಲಿ ರಿಮೈಂಡರ್ ಅಂತ ಇರ್ತದೆ, ಅದನ್ನ ಕ್ಲಿಕ್ ಮಾಡ್ರಿ. ದೆನ್ ನಿಮ್ಗೆ ಕ್ಲಾಸ್ ಶುರುವಾದ ತಕ್ಷಣ ಮತ್ತೊಂದು ನೋಟಿಫಿಕೇಶನ್ ಬರ್ತಾ ಇರ್ತದೆ. ಸೊ ಈ ತರಗತಿಗಳನ್ನ ಉಪಯೋಗ ಪಡ್ಕೋಬಹುದು ಫ್ರೆಂಡ್ಸ್. ಆದ್ಮೇಲೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಸುರಕ್ಷಿತವಾಗಿರಿ, ಮನೆ ಬಿಟ್ಟು ಹೊರಗೆ ಬರಬಾಡ್ರಿ. ಎಲ್ಲರೂ ಒಳ್ಳೆಯದಾಗಲಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.